ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ತುಂಬ ಟೈಮ್ನ ನಂತರ ನಾನಿವತ್ತು ನನ್ನ ಡೆಲಿವರಿಯ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಒಂದು ನಮಗೇ ಒಂದು ಸರ್ಪ್ರೈಸ್ ಆಗಿ ಬಂದಂಥ ಒಂದು ಇವೆಂಟ್. ಸೊ ಇಲ್ಲಿ ಟೈಮ್ ರಾತ್ರಿ 11 ಗಂಟೆ ಆಗ್ತಾ ಉಂಟು. ಇವತ್ತಿನ ಡೇಟ್ ಸಂಡೇ 14 ಸೆಪ್ಟೆಂಬರ್. ಆ್ಯಕ್ಚುಲಿ ನನಗೆ ನಾಳೆ 15 ಸೆಪ್ಟೆಂಬರಿಗೆ ಹೋಗಿ ಮಧ್ಯಾಹ್ನ ಅಂದರೆ ಈವ್ನಿಂಗ್ ಹೋಗಿ ಅಡ್ಮಿಟ್ ಆಗಲಿಕ್ಕೆ ಇದ್ದಂಥದ್ದು. ಬಟ್ ಮಗುವಿಗೆ ಸ್ವಲ್ಪ ಅವಸರ ಜಾಸ್ತಿ ಇತ್ತು ಕಾಣ್ತದೆ, ಹಾಗೆ ಮಗು ಇವತ್ತೇ ಬರೋದು ಅಂತ ಹೇಳಿ ಡಿಸೈಡ್ ಮಾಡಿದೆ. ಸೊ ನಾನು ಇಲ್ಲಿ 10:30 ಆಗುವಾಗ ಇಬ್ಬರು ಮಕ್ಕಳು ಕೂಡ ಮಲಗಿದ್ರು. ಇವರ ಮಧ್ಯದಲ್ಲಿ ನಾನು ಕೂಡ ಮಲಗಿದ್ದೆ. ಹಸ್ಬೆಂಡ್ ಕೆಳಗೆ ಮಲ್ಕೊಂಡಿದ್ರು. ಸೊ ಮಲಗಿ ನಾನು ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮ್ ನೋಡಿ ಸಿಯೋನ್ನ ಟೀಚರಿಗೆ ಮೆಸೇಜ್ ಮಾಡಿದ್ದೆ, ನಾಳೆಯಿಂದ ನಾನು ಅವನನ್ನು ಕಳಿಸೋದಿಲ್ಲ, ಅವನಿಗೆ ಅಂದರೆ ಎಕ್ಸಾಮ್ಸ್ ನಡೀತಾ ಉಂಟಲ್ಲ, ಹಾಗೆ ನಾನು ಹೇಳಿದೆ ಇನ್ನು ನಾನು ಅವನನ್ನು ಕಳಿಸೋದಿಲ್ಲ ಅಂತ ಹೇಳಿ ಮಲಗಿ 5 ನಿಮಿಷದಲ್ಲಿ ನನ್ನ ವಾಟರ್ ಬ್ಯಾಗ್ ಹೀಗೆ ಬಸ್ಟ್ ಆಯಿತು. ಸೊ ಒಂದು ಗಶ್ ಆಫ್ ವಾಟರ್ ಬಂದ ಹಾಗೆ ನನಗೆ ಫೀಲ್ ಆಯಿತು. ಸಡನ್ ನಾನು ಬೆಡ್ಡಿಂದ ಎದ್ದೆ. ಅದಾದ ನಂತರ ಕಂಟಿನ್ಯೂಸ್ ಲೀಕೇಜ್ ಆಗ್ತಾಯಿತ್ತು. ಈಗ ನಾನು ಹೊರಡುವಾಗ ಆ್ಯಕ್ಚುಲಿ ನಾನು ಡೈಪರನ್ನು ವೇರ್ ಮಾಡಿದ್ದೆ, ಆದರೂ ಕೂಡ ಅದರಿಂದ ಓವರ್ಫ್ಲೋ ಆಗಿ ಈ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿದೆ ಮಗುವಿನ ಸುತ್ತ ಇರುವಂಥ ನೀರು, ಸೊ ಅದು ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಾನು ಒಂದು 10:30 ಆಗುವಾಗ ಹೀಗೆ ಆಯಿತು. ಅಂದರೆ ನಾವಂದರೆ ಎಲ್ಲ ಪ್ರಿಪೇರ್ ಮಾಡಿಟ್ಟದು ನಾಳೆ ತಗೊಂಡು ಹೋಗಲಿಕ್ಕೆ, ಮಕ್ಕಳ ಬಟ್ಟೆ ಅದು ಇದು ಎಲ್ಲ ಮಕ್ಕಳನ್ನು ಅಣ್ಣನ ಮನೆಯಲ್ಲಿ ಬಿಡೋದು ಅಂತ ಹೇಳಿದ್ದೆ ಅಲ್ಲ. ಸೊ ಹಾಗೆ ಅಲ್ಲಿ ಅವರನ್ನು ಡ್ರಾಪ್ ಮಾಡೋದು ಅಂತ ಹೇಳಿ ಅವರ ಬಟ್ಟೆ ಎಲ್ಲ ತೆಗೆದಿಟ್ಟಿದೆ, ಬಟ್ ಏನು ಕೂಡ ಸೆಟ್ ಮಾಡಿರಲಿಲ್ಲ. ಹಾಗೆ ನಂದು ಕೂಡ ಹಾಸ್ಪಿಟಲ್ ಬ್ಯಾಗ್ ಆಲ್ಮೋಸ್ಟ್ ರೆಡಿ ಇತ್ತು, ಒಂದು 90%. 10% ನಾಳೆ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಲಿಕ್ಕಿತ್ತು, ಮಾಡಿ ಡೈರೆಕ್ಟ್ ಹಾಸ್ಪಿಟಲಿಗೆ ಹೋಗೋದಂತ ಹೇಳಿ ಪ್ಲ್ಯಾನ್ ಇದ್ದದ್ದು. ಬಟ್ ಮಗು ಡಿಸೈಡ್ ಮಾಡಿದೆ ಬರಬೇಕು ಅಂತ ಹೇಳಿ. ಸೊ ನನಗೆ ಇವತ್ತಿನ ದಿನ ಒಂದು ಸಂಜೆ 3:30 ಅಂದರೆ ಮಧ್ಯಾಹ್ನ ನಂತರದಿಂದನೇ ನೋವಿತ್ತು. ಒಂದು 4:15 ಎಲ್ಲ ಆಗುವಾಗ ನನಗೆ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಕಾಂಟ್ರಾಕ್ಷನ್ಸ್ ಏನಿದೆ ಇದು ನನಗೆ ತುಂಬ ದಿನಗಳಿಂದ ಹಾಗೆಯೇ ಬರ್ತಾನೇ ಇತ್ತು. ಸೊ ಬರೋದು ಹೋಗೋದು 37 ವೀಕ್ ನಂದು ಯಾವಾಗ ಕಂಪ್ಲೀಟ್ ಆಯಿತು ನೋಡಿ. ಸೊ ಆ ದಿನದಿಂದ ಕೂಡ ನನಗೆ ಹೀಗೇ ಬ್ರ್ಯಾಕ್ಸ್ಟನ್ ಹಿಕ್ಸ್ ಅಂತ ಹೇಳ್ತಾರೆ, ಫಾಲ್ಸ್ ಲೇಬರ್ ಪೇನ್ ಬರ್ತಾನೆ ಇತ್ತು. ಬಟ್ ನಾನು 16 ತಾರೀಕಿಗೆ ಆದರೆ ನನ್ನ 3 ಮಕ್ಕಳನ್ನು ಕೂಡ ಸೇಮ್ ಡೇಟಿಗೆ ಡೆಲಿವರ್ ಮಾಡಿದ ಹಾಗೆ ಆಗ್ತದೆ. ಹಾಗೆ 38 ವೀಕ್ 1 ಡೇಗೆ 3 ಮಕ್ಕಳು ಹುಟ್ಟಿದ ಹಾಗೆ ಆಗ್ತದೆ ಅಲ್ಲ. ಹಾಗೆ ನಾವು ಪ್ಲ್ಯಾನ್ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ಅಂದರೆ ಒಂದು 16th ಡೆಲಿವರಿ ಮಾಡುವಂತ ಹೇಳಿ ಬುಕ್ ಮಾಡಿ ಬಂದಂಥದ್ದು. ಬಟ್ 14th ನೈಟ್ ವಾಟರ್ ಬ್ಯಾಗ್ ಬಸ್ಟ್ ಆದಾಗ ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಬರಲಿಕ್ಕೆ ಹೇಳಿದರು. ನಾನು ಹೋಗ್ತಾ ಇರುವಂಥದ್ದು ಉಜಿರೆ STM ಹಾಸ್ಪಿಟಲಿಗೆ. ಇಲ್ಲಿಂದ ನಮಗೆ ಮಡಂತ್ಯಾರಿಂದ ಅಂದರೆ ಪುಂಜಲ್ಕಟ್ಟಿಂದ ಆ್ಯಕ್ಚುಲಿ 1 ಗಂಟೆ ಜಾಸ್ತಿ ಬೇಕು, 1.5 ಗಂಟೆ ಜರ್ನಿ ಇರುವಂಥದ್ದು. ಅಂದರೆ ರೋಡ್ ಸರಿ ಇಲ್ಲದೆ ಇರೋದ್ರಿಂದ, ಇಲ್ಲದ್ರೆ 1 ಗಂಟೆಯಲ್ಲಿ ರೀಚ್ ಆಗ್ಬೋದು. 10:30ಗೆ ವಾಟರ್ ಬ್ಯಾಗ್ ಬ್ರೇಕ್ ಆಯಿತು. ಸೊ ನಾನು ಹಸ್ಬೆಂಡಿಗೆ ಕೂಡ ಎಬ್ಬಿಸಿದೆ. ವಾಟರ್ ಬ್ಯಾಗ್ ಇದು ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನಿದ್ರು ಹಾಸ್ಪಿಟಲಿಗೆ ಕರೀತಾರೆ ಅಂತ ಹೇಳಿ, ಅಂದರೂ ಕೂಡ ನಾನೊಮ್ಮೆ ಎಮರ್ಜೆನ್ಸಿಗೆ ಕಾಲ್ ಮಾಡ್ತೇನೆ, ಯಾಕೆಂದರೆ ರಾತ್ರಿ 10:15. ಸೊ ನಾವೇನಿದ್ರು ಇಲ್ಲಿಂದ ಹೋಗುವಾಗ ಏನಿದ್ರು 11 ಗಂಟೆ ಕಳೀತದೆ ಅಂತ ಗೊತ್ತು. ಹಾಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ಇಮಿಡಿಯೇಟ್ಲಿ ಹೊರಟು ಬನ್ನಿ ಅಂತ ಹೇಳಿದರು. ಹಾಗೆ ನಂದು 3rd ಬೇಬಿ ಅಲ್ವಾ, ಹಾಗೆ ಸ್ವಲ್ಪ ಅಂದರೆ ನನಗೆ ಕಾಂಟ್ರಾಕ್ಷನ್ಸ್ ಕೂಡ ಇರೋದ್ರಿಂದ, ಮತ್ತು ಇಲ್ಲಿ ಆದರೂ ಈ ವಾಟರ್ ಬ್ಯಾಗ್ ಲೀಕ್ ಆಗೋದ್ರಿಂದ ತುಂಬಾ ಅಂದರೆ ನೀರು ತುಂಬ ಕಂಟಿನ್ಯೂಸ್ ಆಗಿ ಹೋಗ್ತಾಯಿತ್ತು. ಒಂದು ಗ್ರೋಯನ್ ಕೆರೆ ಎಲ್ಲ ಬರುವಾಗ ನನಗೆ ಈ ಕಾಂಟ್ರಾಕ್ಷನ್ಸ್ ಕೂಡ ತುಂಬಾ ಇಂಟೆನ್ಸ್ ಕಾಂಟ್ರಾಕ್ಷನ್ಸ್ ಬರ್ತಾಯಿತ್ತು. ನನಗೆ ಆ ಒಂದು ಮೊದಲಿನ ಸ್ಕಾರ್ ಹತ್ತಿರ ಎಲ್ಲ ತುಂಬ ಪ್ರೆಷರ್ ಫೀಲ್ ಆಗೋದು, ಆ ರೀತಿಯಲ್ಲೆಲ್ಲ ಆಗ್ತಾಯಿತ್ತು. ಹಾಗೆ ನಾನು ದೇವರ ಹತ್ರ ಪ್ರೇಯರ್ ಮಾಡ್ತಾಯಿದ್ದೆ, ಮಗು ಮೋಷನ್ ಒಂದು ಪಾಸ್ ಮಾಡದೇ ಇದ್ದರೆ ಸಾಕು ಅಂತ ಹೇಳಿ. ಯಾಕೆಂದರೆ ಮಗು ಸ್ಟ್ರೆಸ್ ಫೀಲ್ ಆದ ಕೂಡಲೇ ಮಕ್ಕಳು ಮೋಷನ್ ಪಾಸ್ ಮಾಡಿಬಿಡ್ತಾರೆ. ಮೋಷನ್ ಪಾಸ್ ಮಾಡಿದರೆ ಅದು ಇನ್ನೊಂದು ಕಾಂಪ್ಲಿಕೇಶನ್ ಆಗ್ತದೆ. ಅದಕ್ಕೋಸ್ಕರ ನನಗೆ ಒಂದೇ ಕನ್ಸರ್ನ್ ಇದ್ದಂಥದ್ದು. ವಾಟರ್ ಬ್ಯಾಗ್ ಬಸ್ಟ್ ಆದಾಗ ನಾನು ಡೈಪರ್ ಯೂಸ್ ಮಾಡಿದ್ರಿಂದ ಕ್ಲಿಯರ್ ವಾಟರ ಅಥವಾ ಅದರಲ್ಲಿ ಏನಾದರೂ ಮಿಕ್ಸ್ ಇದೆಯಾ ಗೊತ್ತಾಗ್ತದೆ. ಮೆಕೋನಿಯಮ್ ಸ್ಟೈನ್ ಏನು ಕೂಡ ಇರಲಿಲ್ಲ, ಖಾಲಿ ಮಗುವಿನ ಹೇರ್ ಏನಿದೆ ಅದಿರ್ತದೆ ಅಲ್ವ ಹೊಟ್ಟೆ ಒಳಗೆ, ಅವ್ರದ್ದು ಕೂದಲೆಲ್ಲ ಉದುರಿದ್ದೆಲ್ಲ, ಸೊ ಅದು ಮಾತ್ರ ಇದ್ದಂಥದ್ದು. ಹಾಗೆ ಕ್ಲಿಯರ್ ಇತ್ತು ಲಿಕ್ವಿಡ್, ಹಾಗೆ ಅದೊಂದು ಸಮಾಧಾನ ಇತ್ತು. ಸೊ ನೆಕ್ಸ್ಟ್ ಎಮರ್ಜೆನ್ಸಿಗೆ ಬಂದ ಕೂಡಲೇ ನನ್ನನ್ನು ವೀಲ್ಚೇರಲ್ಲಿ ಕೂತ್ಕೊಳ್ಳಿಸಿ 2nd ಫ್ಲೋರಿಗೆ ಕರ್ಕೊಂಡು ಹೋದರು NST ಮಾಡಲಿಕ್ಕೆ ಅಂತ ಹೇಳಿ. ಮತ್ತು ಚೆಕ್ ಮಾಡ್ತಾರೆ, ಈ ಕೈಯನ್ನು ಇನ್ಸರ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ ಅಲ್ವ ಎಷ್ಟು ಡೈಲಿಟೇಷನ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕಂತ ಹೇಳಿ PV ಎಕ್ಸಾಮ್ ಮಾಡಿದ್ರು ಅವರು. ಸೊ ಅದು ಮಾಡುವಾಗ ಅಂದರೆ ಡಾಕ್ಟರಿಗೆ ಇನ್ಫಾರ್ಮ್ ಮಾಡಬೇಕಲ್ವ, ಅಂದರೆ ಆ್ಯಕ್ಟಿವ್ ಲೀಕಿಂಗ್ ಇದ್ದರೆ ಇವತ್ತೇ ಡೆಲಿವರಿ ಮಾಡಿಬಿಡ್ತಾರೆ ಇವಾಗನೇ. ಇಲ್ಲಾದರೂ ಸ್ವಲ್ಪ ಲೀಕ್ ಆಗಿದೆ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಶೆಡ್ಯೂಲ್ ಮಾಡ್ಬೋದು. ಲೀಕೇಜ್ ಹಾಗೆಯೇ ಇದ್ದರೆ ಇನ್ಫೆಕ್ಷನ್ ಎಲ್ಲ ಆಗುವಂಥ ಚಾನ್ಸಸ್ ಹೆಚ್ಚಲ್ಲ. ಸೊ ಹಾಗೆ ನನಗೆ
ಪಿ ವಿ ಮಾಡಿದಾಗ ಈ ಲೀಕೇಜ್ ಏನಿದೆ ಅದು ಆ್ಯಕ್ಟಿವ್ ಆಗಿತ್ತು, ನೀರು ಹೋಗ್ತಾನೆ ಇದ್ದದ್ರಿಂದ ನನಗೆ ನಾನು ಇಲ್ಲಿ ಬಂದು ಕರೆಕ್ಟ್ ತಲುಪಿದಂತ ಹೇಳಿದರೆ 12 ಗಂಟೆ ಕೆಲವು ನಿಮಿಷ ಆಗಿತ್ತು ಅಷ್ಟೇ. ಆಗ ನಾನು ಕರೆಕ್ಟ್ ಬಂದು ಇಲ್ಲಿ ಹಾಸ್ಪಿಟಲ್ಗೆ ತಲುಪಿದ್ದು. ನನ್ನನ್ನು ಫೈಲೆಲ್ಲ ಮಾಡಲಿಕ್ಕೆ ಹಸ್ಬೆಂಡನ್ನು ಕಳಿಸಿದ್ರು. ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಫ್ರೆಂಡ್ ಕೂಡ ಇದ್ದರು ಜೊತೆಗೆ. ಹಾಗೆ ಅವರು ಫೈಲ್ ಮಾಡಿ ಬರುವಾಗ ನನಗೆ ಇಲ್ಲಿ ಮೇಲೆ ಬಂದು NST ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. NST ಮಾಡುವಾಗ ನನಗೆ ಕಾಂಟ್ರಾಕ್ಷನ್ಸ್ ಕೂಡ ಇತ್ತು. ಕೆಲವೊಮ್ಮೆ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು, ಕೆಲವೊಮ್ಮೆ ಪರವಾಗಿಲ್ಲ ಆ ರೀತಿಯಲ್ಲಿ. ಸೊ ಹಾಗೆ ಡಾಕ್ಟರ್ ಹೇಳಿದರು ಇವಾಗನೇ ಸಿಸೇರಿಯನ್ ಮಾಡಬೇಕು ಅಂತ ಹೇಳಿ. ಹಾಗೆ 12:30 ಎಲ್ಲ ಆಗುವಾಗ ನಂದು ಫೈಲೆಲ್ಲ ಆಯಿತು. ಮತ್ತು ನನಗೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು OTಗೆ. ಈಗ ಎಮರ್ಜೆನ್ಸಿಯಾಗಿ ಮಾಡ್ತಾ ಇರೋದ್ರಿಂದ ಖಾಲಿ ಹೊಟ್ಟೆ ಎಲ್ಲ ಏನು ನೋಡೋದಿಲ್ಲ, ಹಾಗೆಯೇ ಅವರು ಡೈರೆಕ್ಟಾಗಿ ಆಪ್ರೇಟ್ ಮಾಡುವಂಥದ್ದು. ಸೊ ಇಲ್ಲಾದರೆ ನಮಗೆ ಹಿಂದಿನ ದಿನದಿಂದ ಖಾಲಿ ಹೊಟ್ಟೆಗೆ ಇರಲಿಕ್ಕೆ ಇರ್ತದೆ. ಆ್ಯಕ್ಚುಲಿ ನಾನು ವಾಟರ್ ಬ್ಯಾಗ್ ಬ್ರೇಕ್ ಆಗಲಿಕ್ಕೆ ಸ್ವಲ್ಪ ಒಂದು 10 ನಿಮಿಷ ಮುಂಚೆ ಯೋಚನೆ ಮಾಡ್ತಾಯಿದ್ದೆ. ನಾನು ಬೆಳಿಗ್ಗೆ ಅಂದರೆ ಸಂಜೆ 7 ಗಂಟೆಗೆ ನಾನು ಊಟ ಮಾಡಿದ್ರಿಂದ ನನಗೆ ಹಸಿವಾಗ್ತಾಯಿತ್ತು ಜೋರು. ಸೊ ಒಂದು ಲೋಟ ಹಾಲು ಬಿಸಿ ಮಾಡಿ ಕುಡಿಯೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಎದ್ದು ಹೋಗಲಿಕ್ಕೆ ಉಂಟಲ್ಲ, ಬೆಡ್ಡಲ್ಲಿ ಒಮ್ಮೆ ಮಲಗಿದ ನಂತರ ಎದ್ದೊಳ್ಳೋದೇ ಕಷ್ಟ ಪ್ರೆಗ್ನೆನ್ಸಿಯಲ್ಲಿ. ಹಾಗೆ ನಾನು ಆಲಸ್ಯ ಮಾಡಿ ಕೂತ್ಕೊಂಡಿದ್ದು. ಹಾಗೆ ಒಂದು 5 ಮಿನಿಟ್ಸ್ ಆಗುವಾಗ ವಾಟರ್ ಬ್ಯಾಗ್ ಬಸ್ಟ್ ಆದಂಥದ್ದು. ಸೊ ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ ನರ್ಸ್ಗಳ ಹತ್ರ ಹೇಳ್ತಾ ಇದ್ದೆ, ಈಗ ನನಗೆ ಹಸಿವಾಗ್ತದೆ, ಏನಾದರೂ ತಿನ್ಬೋದಾ ಅಂತ. ನನಗೆ ಆ್ಯಕ್ಚುಲಿ ಗೊತ್ತಿತ್ತು ಏನೂ ತಿನ್ನಲಿಕ್ಕಿಲ್ಲ ಅಂತ. ಬಟ್ ಅವ್ರು ಹೇಳಿದರು ಇಲ್ಲ, ಇನ್ನೇನಿದ್ರು ನಿಮಗೆ ಸರ್ಜರಿಯಾಗಿ 6 ಗಂಟೆ ನಂತರನೇ ಅಂತ ಹೇಳಿ. ನನಗೆ ಆದರೆ ತುಂಬ ಹಸಿವಾಗಿ ಗ್ಯಾಸ್ಟ್ರಿಕ್ ರೀತಿಯಲ್ಲಿ ಆಗ್ತಾಯಿತ್ತು ನನಗೆ. ಆಲ್ರೆಡಿ ಇವರೆಲ್ಲ ಇದೆಲ್ಲ ಕ್ಯಾನುಲ ಎಲ್ಲ ಹಾಕುವಾಗನೇ. ಸೊ ಹಾಗೆ ನಾನು ನರ್ಸ್ ಹತ್ರ ಕೇಳ್ತಾ ಇದ್ದೆ. ಅಂದರೆ ಹಿಂದಿನ ದಿನ ನಾವು ಖಾಲಿ ಹೊಟ್ಟೆಯಲ್ಲಿದ್ದರೆ ಅವ್ರು ನಮಗೆ ಫ್ಲೂಯಿಡ್ಸನ್ನು ಸ್ಟಾರ್ಟ್ ಮಾಡ್ತಾರಲ್ಲ, 4-5 ಬಾಟ್ಲಿ ಫ್ಲೂಯಿಡ್ಗಳನ್ನು ಹಾಕುವಾಗ ನಮಗೆ ಅಷ್ಟು ಹಸಿವಂತಾಗೋದಿಲ್ಲ, ಹೈಡ್ರೇಷನ್ ಹಾಗೆ ಇರ್ತದೆ. ಬಟ್ ಈ ಖಾಲಿ ಹೊಟ್ಟೆಗೆ ಆಪ್ರೇಷನಿಗೆ ಕರ್ಕೊಂಡು ಹೋಗೋದಂತ ಹೇಳಿದರೆ ಸ್ವಲ್ಪ ಚಾಲೆಂಜಿಂಗ್. ಹಾಗೆ ನನಗೆ ಈ ಕ್ಯಾನುಲವನ್ನು ಇನ್ಸರ್ಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಮತ್ತು ಗ್ಯಾಸ್ಟ್ರಿಕ್ ಆಗದೇ ಇರೋ ಹಾಗೆ ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿನ ಸ್ಟಾಫ್ ಅಂತೂ ತುಂಬ ಚೆಂದ ಟ್ರೀಟ್ ಮಾಡ್ತಾರೆ. ಆಯಿತಾ, ನನಗೆ ತುಂಬಾ ಸ್ಯಾಟಿಸ್ಫೈಡ್ ಅಂತ ಹೇಳಿ ಅನ್ನಿಸ್ತು. ಹಾಸ್ಪಿಟಲ್ ಅವರ ಸರ್ವೀಸಸ್ ಆಗಿರ್ಬೋದು, ಚಾರ್ಜಸ್ ಆಗಿರ್ಬೋದು. ರೂಮ್ ಅಂತೂ ಸ್ಪೆಷಲಿ ತುಂಬಾ ಒಳ್ಳೆ ರೂಮ್ ಇತ್ತು. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಸೊ ಹಾಗೆ ಪೀಡಿಯಾಟ್ರಿಷನ್ಗೆ ಕೂಡ ಕಾಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪೀಡಿಯಾಟ್ರಿಷನ್ ಇದ್ದೆಲ್ಲಿದ್ದರೂ ಕಾಣ್ತದೆ. ಫಸ್ಟ್ ಒಮ್ಮೆ ರಿಸೀವ್ ಮಾಡಿದಾಗ ಏನು ಮಾತಾಡಲಿಲ್ಲ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ರು. ಸೊ ಹಾಗೆ ಅಂದರೆ ರಾತ್ರಿ ಅಲ್ವಾ 12 ಗಂಟೆಗೆ. ಹಾಗೆ ಪೀಡಿಯಾಟ್ರಿಷನ್ಗೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಡಾಕ್ಟ್ರು ಆಲ್ರೆಡಿ ಬಂದಿದ್ದರು, ಅವರು ರೆಡಿ ಆಗ್ತಾಯಿದ್ರು. ನನಗೆ ಕೂಡ ಕ್ಲೀನಿಂಗ್ ಎಲ್ಲ ಮಾಡಿ ನನಗೆ ಯೂರಿನಿಗೆ ಕ್ಯಾಥೆಟರ್ ಎಲ್ಲ ಹಾಕಿದ್ದಾರೆ, ಆಲ್ರೆಡಿ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇನ್ನೇನಿದ್ರು ಕೂಡ ಈಗ ಒಂದು ಬಾಟ್ಲಿ ಫ್ಲೂಯಿಡ್ ಹಾಕಿದ್ದಾರಲ್ಲ, ಸೊ ಅದು ಕೂಡ ಫುಲ್ ಆಗಲಿಕ್ಕೆ ಮುಂಚೆನೇ ನನಗೆ ಶಿಫ್ಟ್ ಮಾಡಿದರು OTಗೆ ಗೌನೆಲ್ಲ ಹಾಕಿ ರೆಡಿ ಮಾಡಿದರು. ಹಾಗೆ ನನ್ನ ಹಸ್ಬೆಂಡನ್ನೊಮ್ಮೆ ನೋಡಬೇಕು ಅಂತ ಹೇಳಿ ಕರ್ತಿದ್ದೆ. ಯಾಕೆಂದರೆ ನನಗೆ ಮಕ್ಕಳನ್ನಂತೂ ಹಗಲಲ್ಲಿ ಆದರೆ ನೆಕ್ಸ್ಟ್ ದಿನ ಆದರೆ ನಾನು ಚೆಂದ ಮಾಡಿ ಬ್ಲಾಗ್ ಶೂಟ್ ಮಾಡಲಿಕ್ಕಿದ್ದೆ. ಬಟ್ ಎಲ್ಲ ಎಮರ್ಜೆನ್ಸಿ ಆದದ್ರಿಂದ ನನಗೇನು ಕೂಡ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನನ್ನ ಫ್ರೆಂಡ್ ನನಗೆ ತೆಗೆದುಕೊಟ್ಟಂಥದ್ದು. ಸೊ ಹಾಗೆ 12:15 ಆಗುವಾಗ ನನಗೆ ಒಟ್ಟಿಗೆ ಕರ್ಕೊಂಡೋದ್ರು. 1 ಗಂಟೆ 1 ನಿಮಿಷಕ್ಕೆ ಮಗು ಹುಟ್ಟಿದ್ದಂಥದ್ದು, ಗಂಡು ಮಗು. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಅಲ್ಲ, ಅಂದರೆ ಕೆಲವರು ಕೇಳ್ತಾಯಿದ್ರು ನಿಮಗೆ ಹೆಣ್ಣು ಮಗು ಆಗಬೇಕಂತ ಆಸೆನೇ ಇಲ್ವಾ ಅಂತ ಹೇಳಿ. ಯಾವ 2 ಗಂಡು ಮಕ್ಕಳು ಇರೋ ತಾಯಿ ಅಥವಾ 1 ಗಂಡು ಮಗು ಇರೋ ತಾಯಿಗೆ ಕೇಳಿದರೂ ಕೂಡ ಅವರು ಹೇಳುವಂಥದ್ದು ಹೆಣ್ಣು ಮಗು ಬೇಕಂತಾನೆ. ನನಗೆ ಕೂಡ ಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇತ್ತು. ಬಟ್ ನನಗೆ ಆಗೋದು ಗಂಡು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದ್ದದ್ರಿಂದ ನಾನು ಆಸೆನೇ ಇಟ್ಕೊಳ್ಳಿಲ್ಲ. ಹಾಗಾಗಿ ನನಗೆ ಏನೂ ಫೀಲೇ ಆಗಲಿಲ್ಲ. ಅಂದರೆ ನನಗೆ ಖುಷಿ ಬಿಟ್ಟರೆ ಬೇರೆ ಬೇಜಾರು ಆ ರೀತಿಯಲ್ಲಿ ಏನಾಗಲಿಲ್ಲ. ನನಗೆ 3 ಕೂಡ ಗಂಡೆ ಅಂತ ಹೇಳಿ ನಾನಂತೂ ಫುಲ್ ಸೂಪರ್ ಹ್ಯಾಪಿಯಾಗಿದ್ದೆ, ಎಕ್ಸೈಟೆಡ್ ಆಗಿದ್ದೆ. ಹಾಗೆ ಆಪ್ರೇಷನ್ ಎಲ್ಲ ಆಯಿತು. ಮಗುವಿಗೆ ಇಲ್ಲಿ ವಿಟಮಿನ್ ಕೆದು ಇಂಜೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಈಗ ನನಗೆ ಪೋಸ್ಟ್ ಆಪ್ರೇಟಿವ್ ವಾರ್ಡಿಗೆ ಶಿಫ್ಟ್ ಮಾಡಿರುವಂಥದ್ದು ಇದು. ಬೆಳಿಗ್ಗೆ 6 ಗಂಟೆ ಆಗುವಾಗ OTಯ ಗೌನನ್ನು ತೆಗೆದು ನನಗೆ 2 ಕಾಲಿಗೇನು ಇಲ್ಲಿ ಪೋಸ್ಟ್ ಆಪ್ರೇಟಿವ್ ವಾರ್ಡಿಗೆ ಕರ್ಕೊಂಡು ಬಂದರು OT ಒಳಗಿಂದ. ನನಗೆ ಟ್ಯೂಬೆಕ್ಟಮಿ ಆಪ್ರೇಷನ್ ಕೂಡ ಆಗಿದೆ. ಮತ್ತು ಕೆಲವರು ಕೇಳ್ತಾರೆ ಅದಕ್ಕೆ ಟ್ಯೂಬ್ಸ್ ಟೈ ಮಾಡುವಂಥ ಆಪ್ರೇಷನ್ ಮಾಡ್ತಾರಲ್ವ, ಸೊ ಅದು ಕೂಡ ಆಯಿತು ಇದರೊಟ್ಟಿಗೆ. ಹಾಗೆ ಸ್ವಲ್ಪ ಲೇಟ್ ಆಯಿತು OTಯಿಂದ ಹೊರಗೆ ಬರಲಿಕ್ಕೆ. ಹಾಗೆ 1-2 ಕಾಲ ಆಗುವಾಗ ನನಗೆ ಪೋಸ್ಟ್ ಆಪ್ರೇಟಿವ್ ವಾರ್ಡಿಗೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿ ಮತ್ತು ಮಗು ಕೂಡ ಹೆಲ್ದಿ ಇದ್ದದ್ರಿಂದ ನನ್ನ ಜೊತೆನೇ ಇದ್ದ. ಮತ್ತು ಅಟೆಂಡರ್ ಆಗಿ ನನ್ನ ಬೈಸ್ಟ್ಯಾಂಡರ್ ಆಗಿ ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಹಾಗೆ ಇದು ಸ್ವಲ್ಪ ಒಂದು 6 ಗಂಟೆ ಆಗುವಾಗ ನರ್ಸಸ್ ಎಲ್ಲ ಬಂದು ಜಸ್ಟ್ ಒಮ್ಮೆ ಮೈಯೆಲ್ಲ ಒರೆಸಿದ ನಂತರ ನೈಟಿ, ನಮ್ಮ ಅಂದರೆ ಮನೆಯಿಂದ ತರುವಂಥ ನೈಟಿ ಇರ್ತದಲ್ಲ, ಅದನ್ನು ಹಾಕಲಿಕ್ಕೆ ಹೇಳ್ತಾರೆ. ಸೊ ಅದನ್ನೆಲ್ಲ ಹಾಕಿ ಈಗ ನಾನು ಮಗುವಿಗೆ ಫೀಡ್ ಕೂಡ ಮಾಡಿದ್ದೇನೆ.
ಈಗ ಆ್ಯಕ್ಚುಲಿ ಪಿಲ್ಲೋ ಇಡಲಿಕ್ಕಿಲ್ಲ ಇದರಲ್ಲಿ. ಪಿಲ್ಲೋ ಇಟ್ಟಿದ್ದಂತ ಹೇಳಿದರೆ ನನಗೆ ಬೆಡ್ ರಿಕ್ಲೈನ್ ಮಾಡಿ ಪುನಃ ಕೆಳಗೆ ಮಾಡಿದ್ದಕ್ಕೆ ಪಿಲ್ಲೋ ಹಾಗೆ ಉಳಿದಿತ್ತು. ಬಟ್ ಪಿಲ್ಲೋ ಇಡಲಿಕ್ಕೆ ಇಲ್ಲ ಅಂತ ನರ್ಸ್ ಬಂದು ಹೇಳಿದರು. ಮತ್ತು ಸ್ಪೈನಲ್ ಹೆಡ್ಏಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಸೊ ಇದು ನನ್ನ ಮಗು ನೋಡಿ ಚೆಂದ ಮಲಗಿದ್ದಾನೆ. ವೆಯ್ಟ್ ಕೇಳ್ತೀರಾ, ಅದಕ್ಕೆ ನಾನು ವೆಯ್ಟ್ ಮೊದಲೇ ಮೆನ್ಷನ್ ಮಾಡ್ತೇನೆ. 3.210 kg ಇದ್ದಂಥದ್ದು, ಅಂದರೆ 3 kg 210 ಗ್ರಾಮ್ ಇದ್ದ. 1 ಗಂಟೆ 1 ನಿಮಿಷಕ್ಕೆ ಹುಟ್ಟಿದಂಥದ್ದು. ಸೊ ಮತ್ತು ಟ್ಯೂಬೆಕ್ಟಮಿ ಆಪ್ರೇಷನ್ ಕೂಡ ಆಗಿದೆ. ಸೊ ಇದು 3 ಪುನಃ ರಿಪೀಟೆಡ್ ಆಗಿ ಕೇಳ್ತಾರೆ ಕೆಲವರು, ಅಂದರೆ ವಿಡಿಯೋ ಕಂಪ್ಲೀಟ್ ನೋಡೋದಿಲ್ಲ, ಹಾಗೆ ಸ್ಕಿಪ್ ಮಾಡಿ ನೋಡುವವರಿಗೆ ಹೇಳ್ತಾ ಇರುವಂಥದ್ದು. ಮತ್ತು ನನಗೆ ಆಪ್ರೇಟ್ ಮಾಡುವಾಗ ಮೊದಲ 2 ಸಿಸೇರಿಯನ್ ಆದದ್ರಿಂದ ಸ್ವಲ್ಪ ಎಲ್ಲ ಎಡೇಷನ್ಸ್ ಅಂತ ಹೇಳ್ತಾರಲ್ವ, ಈ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗುವಂಥದ್ದು, ಅಂದರೆ ಆರ್ಗನ್ಸ್ ಒಂದಕ್ಕೊಂದು ಅಂಟಿಕೊಳ್ಳುವಂಥದ್ದು. ಸೊ ಆ ರೀತಿಯಲ್ಲಿ ಇತ್ತು. ಅದು ಯೂಶಲಿ 1-2 ಸರ್ಜರಿ ಆದರೆ ಇರ್ತದೆ. ಹಾಗಾಗಿ ಡಾಕ್ಟರ್ ಕೂಡ ಹೇಳ್ತಾಯಿದ್ರು ತುಂಬ ಸ್ಕಾರ್ ಟಿಶ್ಯೂ ಫಾರ್ಮೇಷನ್ ಇದೆ ಅಂತ ಹೇಳಿ. ಹಾಗೆ ಅಂದರೆ ಅವರಿಗೆ ಕೂಡ ಅದನ್ನೆಲ್ಲ ಒಂದೊಂದು ಆರ್ಗನ್ಸನ್ನು ಸೈಡಿಗೆ ಮಾಡಿ ಟಿಶ್ಯೂಸನ್ನು ಸೈಡಿಗೆ ಮಾಡಿ ಯಾವುದಕ್ಕೆ ಕೂಡ ಡ್ಯಾಮೇಜ್ ಮಾಡದೆ ಮಗುವನ್ನು ಹೊರಗೆ ತೆಗೆಯೋದಂತ ಹೇಳಿದರೆ ಅದಕ್ಕೆ ಕೂಡ ತುಂಬಾ ಎಕ್ಸ್ಪರ್ಟೀಸ್ ಬೇಕು. ಹಾಗೆ ಡಾಕ್ಟರ್ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲದೆ ಹೆಲ್ದಿ ಬೇಬಿಯನ್ನು ಹೀಗೆ ಡೆಲಿವರ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಅವನಿಗೆ ಫಸ್ಟ್ ಫೀಡನ್ನು ಕೂಡ ಮಾಡಿಸಿದ್ದೇನೆ. ನನ್ನ 3 ಮಕ್ಕಳು ಕೂಡ ನನ್ನ ಲ್ಯಾಚಿಂಗಲ್ಲಿ ಯಾವುದೇ ತೊಂದರೆ ಮಾಡಲಿಲ್ಲ. ಅಂದರೆ ಕೆಲವು ಮಕ್ಕಳು ಲ್ಯಾಚ್ ಆದರೂ ಕೂಡ ಅಂದರೆ ಹಾಲನ್ನು ಸಕ್ ಮಾಡೋದು ತುಂಬ ಕಡಿಮೆ. ಬಟ್ ನನ್ನ 3 ಮಕ್ಕಳು ಕೂಡ ಒಳ್ಳೆ ಲ್ಯಾಚಿಂಗ್ ಒಳ್ಳೆ ಸಕ್ ಮಾಡ್ತಾಯಿದ್ರು. ಸೊ ಹಾಗೆ ಫಸ್ಟ್ ಫೀಡನ್ನು ಕೂಡ ನಾನು ಅವನಿಗೆ ಕೊಟ್ಟಾಯಿತು. ನೆಕ್ಸ್ಟ್ ಇಲ್ಲಿ ಇನ್ನು ರೂಮಿಗೆ ಶಿಫ್ಟ್ ಮಾಡಲಿಕ್ಕಿರುವಂತಹ ಟೈಮ್ ಇದು ತುಂಬ ಹಾರ್ಡ್ ಟೈಮ್. ಫಸ್ಟ್ ಟೈಮ್ ಬೆಡ್ಡಿಂದ ಇಳಿಯೋದು ಅಂತ ಹೇಳಿದರೆ ಒಂದು 10 ಗಂಟೆ ಆಗುವಾಗ ಕಾಣ್ತದೆ ನನಗೆ ರೂಮಿಗೆ ಶಿಫ್ಟ್ ಮಾಡಿದ್ದು. ಸೊ ಇದು ತುಂಬಾ ಒಂದು ಕಷ್ಟದ ಟೈಮ್. ಅಂದರೆ ಫಸ್ಟ್ ಟೈಮ್ ಎದ್ದು ನಿಲ್ಲುವಂಥದ್ದು. ಅಂದರೆ ಈಗ ನಮಗೆ ಅನಸ್ತೇಷಿಯಾ ವೀನ್ ಆಫ್ ಆಗಿರ್ತದೆ. ನನಗೆ ಒಂದು 6 ಗಂಟೆ ಅಲ್ಲ, ಎಷ್ಟು ಒಂದು 7-8 ಗಂಟೆ ಆಗುವಾಗ ಕಾಣ್ತದೆ ಅನಸ್ತೇಷಿಯಾ ಫುಲ್ಲಿ ವೀನ್ ಆಫ್ ಆಗಿತ್ತು. ಹಾಗೆ ಮತ್ತು ನನಗೆ ಅಂದರೆ ನೋವು ಆಗ್ತಾಯಿತ್ತು. ಹಾಗೆ ನಾನು ನರ್ಸೇ ಹೇಳಿದರು ನೋವು ಸ್ಟಾರ್ಟ್ ಆಗುವಾಗ ಹೇಳಿ ಪೇನ್ ಮೆಡಿಕೇಷನ್ ಹಾಕ್ತೇನೆ ಅಂತ ಹೇಳಿ. ಹಾಗೆ ನಾನು ಅವ್ರ ಹತ್ರ ಕೇಳಿದ್ದೆ. ಸೊ 7:15 8 ಗಂಟೆಗೇನೋ ಪೇನ್ ಮೆಡಿಸಿನನ್ನು ಕೊಟ್ಟಿದ್ದರು. ಬಟ್ ಏನು ಮೆಡಿಸಿನ್ ಹಾಕಿದರೂ ಕೂಡ ನಮ್ಮ ಒಂದು ಪೇಯ್ನ್ ಅಂತ ಹೇಳುವಂಥದ್ದು ಇದ್ದೇ ಇರ್ತದಲ್ಲ. ಹಾಗೆ ಇಲ್ಲಿ ಸ್ವಲ್ಪ ವಾಕ್ ಮಾಡಿ ವೀಲ್ಚೇರಲ್ಲಿ ಕೂತ್ಕೊಂಡು ರೂಮಿಗೆ ಶಿಫ್ಟ್ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲಿನ ಸ್ಟಾಫ್ ಕೂಡ ತುಂಬ ಒಂದು ನರ್ಸಸ್ ಆಗಿರ್ಬೋದು ಮತ್ತು ಈವನ್ ಸ್ಯಾನಿಟರಿ ವರ್ಕರ್ಸಿಂದ ಹಿಡಿದು ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡೋದು. ನನ್ನ ಹಿಂದೆ ಒಬ್ಬರು ನರ್ಸ್ ನಿಂತಿದ್ದಾರಲ್ವ, ಸೊ ಅವರ ಹೆಸರು ಜಯಂತಿ ಅಂತ ಏನೋ ಇದೆ. ಸೊ ಅವರು ತುಂಬಾ ಕಂಪ್ಯಾಷನೇಟ್. ನನಗೆ ಅಂದರೆ ನಾವು ಏನು ಹೇಳಿದರೂ ಕೂಡ ನಮಗೆ ಅಂದರೆ ಈ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹೇಳಿದರೆ ನಮ್ಮ ಆ ಒಂದು ಪೇಯ್ನನ್ನು ಅವರು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ರು. ಮತ್ತು ಯಾವ ಟೈಮಲ್ಲಿ ಕೂಡ ಕರೆದ್ರೆ ಅವರು ರೆಡಿ ಇರ್ತಾಯಿದ್ರು. ಹಾಗೆ ನನಗಂತೂ ತುಂಬಾ ಒಬ್ಬರು ನರ್ಸ್ ಅವರು ಅಂತಲ್ಲ ಎಲ್ಲರೂ ಕೂಡ ತುಂಬಾ ಕಂಪ್ಯಾಷನೇಟ್ ಅಂತ ಹೇಳಿ ಅನ್ನಿಸ್ತು. ಸೊ ಹಾಗೆ ನನಗೊಂದು 11 ಗಂಟೆಯಲ್ಲಿ ಆಗುವಾಗ ಇಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದರು. ಬೇಬಿಯನ್ನು ಕೂಡ ಕರ್ಕೊಂಡು ಬಂದಿದ್ದರು. ನಾನು ಆ್ಯಕ್ಚುಲಿ ಕ್ಯಾನೆಲ್ಲ ಹಾಕುವಾಗಲೇ ಹೇಳಿದೆ ನನಗೆ ಈ ಪ್ಲೇಸಲ್ಲಿ ಹಾಕಬೇಡಿ ಅಂತ. ಯಾಕೆಂದರೆ ನಾವು ಕೈ ಬೆಂಡ್ ಮಾಡುವಾಗ ಇದಕ್ಕಿಂತ ಮುಂಚೆ ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನನ್ನ ವೇಯ್ನ್ಸ್ ತುಂಬ ಸಪೂರ ಇದ್ದದ್ರಿಂದ ಸ್ಟ್ರೈಟ್ ವೇಯ್ನ್ ಬೇಕು ಅಂತ ಹೇಳಿ ಇಲ್ಲಿ ಹಾಕಿದರು. ಬಟ್ ನನಗೆ ರೂಮಿಗೆ ಬರೋದ್ರೊಳಗೆ ಅಲ್ಲಿ ತುಂಬ ನೋವು ಸ್ಟಾರ್ಟ್ ಆಯಿತು. ಹಾಗೆ ನಾನು ನರ್ಸನ್ನು ಕರೆದು ಚೇಂಜ್ ಮಾಡಲಿಕ್ಕೆ ಹೇಳಿದೆ. ಸೊ ಈ ಒಂದು ಪ್ರೋಸೆಸ್ ನನಗೆ ಇಷ್ಟನೇ ಇಲ್ಲ. ಅಂದರೆ ಈ ಒಂದು ಬ್ಯಾಂಡೇಜ್ ಏನಿದೆ ಇದನ್ನು ತೆಗೆಯುವಂಥದ್ದು ಕ್ಯಾನುಲಾ, ಅದು ಸ್ಪೆಷಲಿ ಅಂದರೆ ಆಲ್ರೆಡಿ ಆ ಜಾಗದಲ್ಲಿ ಪೇಯ್ನ್ ಇರ್ತದೆ. ಪುನಃ ಒಮ್ಮೆ ಅದನ್ನು ಕೀಳುವಾಗ ಕೈಯಿದ್ದು ರೋಮ ಎಲ್ಲ ಅದಕ್ಕೆ ಸ್ಟಿಕ್ ಆಗಿರ್ತದಲ್ಲ, ಅದು ತುಂಬಾ ನೋವು ಅನಿಸುವಂಥದ್ದು. ಬಟ್ ವೇಯ್ನ್ ಸಿಗದೇ ಇದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಲ್ಲ. ಹಾಗೆ ಒಮ್ಮೆ ಇದನ್ನು ರಿಮೂವ್ ಮಾಡೋ ತನಕ ಸ್ವಲ್ಪ ನಾನು ಅಂದರೆ ಬೇರ್ ಮಾಡ್ಕೊಳ್ತಾ ಇದ್ದೆ ಪೇಯ್ನನ್ನು. ಮತ್ತು ಸ್ವೆಲ್ಲಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಬಂದು ಇಲ್ಲಿ ನನ್ನ ಕ್ಯಾನುಲಾವನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಇನ್ನು ಇದನ್ನು ತೆಗೆದು ಬೇರೆ ಜಾಗದಲ್ಲಿ ಇನ್ನೊಂದು ಹೊಸ ಕ್ಯಾನುಲಾನ ಇನ್ಸರ್ಟ್ ಮಾಡ್ತಾರೆ. ಯಾಕೆಂದರೆ ಇನ್ನು 3 ಡೇಸಿಗೆ ಕಂಟಿನ್ಯೂಸ್ ಆಗಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇಯ್ನ್ ಮೆಡಿಕೇಷನ್ಸ್ ಎಲ್ಲ IV ಡ್ರಿಪ್ ಮೂಲಕ ಹೋಗ್ಲಿಕ್ಕಿರೋದ್ರಿಂದ ಈ ರೀತಿಯಲ್ಲಿ ಅವರು ಕ್ಯಾನುಲಾವನ್ನು ಹಾಕಲೇಬೇಕು.
ಇಲ್ಲಿ ಈಗ ರೂಮಲ್ಲಿ ಕೂಡ ಎಲ್ಲ ರೀತಿಯ ಸರ್ವಿಸಸ್ ಇತ್ತು. ಅಂದರೆ ನರ್ಸಸ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ವರ್ಕರ್ಸ್ ಏನಿದ್ದಾರೆ ಅವರು ಬಂದು ದಿನದಲ್ಲಿ 3 ಸಲ ಬಂದು ಬಾತ್ರೂಮ್ ಎಲ್ಲ ತೊಳೆದು ಹೋಗುವಂಥದ್ದು, ಒಳ್ಳೆ ಈ ಒಂದು ಹೈಜೀನನ್ನು ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಇನ್ಫೆಕ್ಷನ್ಸ್ ಎಲ್ಲ ಆಗುವಂಥದ್ದು ಜಾಸ್ತಿ ಅಲ್ವ, ಸ್ಪೆಷಲಿ ವಜೈನಲ್ ಡೆಲಿವರಿ ಎಲ್ಲ ಆದವರಿಗೆ ತುಂಬ ಇನ್ಫೆಕ್ಷನ್ಸ್ ಎಲ್ಲ ಆಗುವಂಥ ಚಾನ್ಸಸ್ ಹೆಚ್ಚು, ಟಾಯ್ಲೆಟ್ ಕ್ಲೀನ್ ಇಲ್ಲ ಆದರೆ. ಹಾಗಾಗಿ ಅದರ ಬಗ್ಗೆ ಎಲ್ಲ ತುಂಬ ಕೇರ್ ಮಾಡಿದ್ದಾರೆ. ಓವರಾಲ್ ಹೇಳಬೇಕಂತ ಹೇಳಿದರೆ STM ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ಡಾಕ್ಟರ್ ಕೂಡ ತುಂಬಾ ಕಂಪ್ಯಾಷನೇಟ್ ಇದ್ದಾರೆ. ಏನು ಅಂದರೆ ನಮ್ಮದು ಏನೇ ಡೌಟ್ ಇದ್ದರೂ ಕೂಡ ಕೇಳಿದರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡುವಂಥದ್ದು ಪ್ರತಿಯೊಂದು ಕೂಡ ನನಗೆ ಇಷ್ಟ ಅಂತ ಹೇಳಿ ಅನ್ನಿಸ್ತು. ಮತ್ತು ಈಗ ನೋಡಿ ಕರೆಂಟ್ ಹೋಯ್ತಲ್ಲ, ಸೊ ನನಗೆ ಜ್ಯೋತಿ ಹಾಸ್ಪಿಟ್ಲಲ್ಲಿ ಲಾಸ್ಟ್ ಇಯರ್ ಒಂದೇ ಪ್ರಾಬ್ಲಮ್ ಆದಂಥದ್ದು ಅಂತ ಹೇಳಿದರೆ ಕರೆಂಟ್ ಹೋದರೆ ಬರಲಿಕ್ಕೆ ತುಂಬ ಟೈಮ್, ಜನ್ರೇಟರ್ ಕೂಡ ಅವರು ಕರೆಕ್ಟಾಗಿ ಆನ್ ಮಾಡ್ತಾ ಇರಲಿಲ್ಲ. ಹಾಗೆ ನನಗೆ ಅದೊಂದು ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ಸೆಕೆ ಟೈಮ್ ಕೂಡ ಇತ್ತು ನವೆಂಬರಲ್ಲಿ. ಬಟ್ ಇಲ್ಲಿ ಹಾಗೆ ಅಲ್ಲ, ಇದು AC ಬೇಕಾದರೆ AC ಮತ್ತು ಫ್ಯಾನ್ ಬೇಕಾದರೆ ಫ್ಯಾನ್ ಎರಡೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮಗುವಿಗೆ ಸಪ್ರೇಟಾಗಿ ಒಂದು ಕ್ರಿಬ್ ಟೈಪಲ್ಲಿದೆ, ಮತ್ತು ಒಂದು ಬೈ ಸ್ಟ್ಯಾಂಡರ್ಸಿಗೆ ನಿದ್ದೆ ಮಾಡಲಿಕ್ಕೆ ಒಂದು ಕೌಚ್ ಇದೆ. ಹಾಗೆ ಪ್ರತಿಯೊಂದು ಬೇರೆ ಎಲ್ಲ ಫೆಸಿಲಿಟೀಸ್ ಕೂಡ ಚೆನ್ನಾಗಿತ್ತು. ಬೆಡ್ಡು ಕೂಡ ಮೇಲೆ ಮಾಡಲಿಕ್ಕೆ ರಿಕ್ಲೈನ್ ಎಲ್ಲ ಮಾಡಲಿಕ್ಕೆಲ್ಲ ಆಗುವಂತಹ ಬೆಡ್ ಇತ್ತು. ಹಾಗೆ ಅದು ನನಗೆ ಒಂದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಇದೆಲ್ಲ ನನಗೆ ಅಂದರೆ ನಾವು ಪ್ಯಾಕೇಜ್ ತಗೊಂಡಂಥದ್ದು, ಆ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಆಗಿರುವಂತಹ ಒಂದು ಫೆಸಿಲಿಟೀಸ್. ಸೊ ನೀವು ಒಬ್ಸರ್ವ್ ಮಾಡಿದರೆ ಇಲ್ಲ ಗೊತ್ತಿಲ್ಲ, ನಾನು ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಾ ಇದ್ದೆ ಅಲ್ವಾ. ಸೊ ನನಗೆ ಫಸ್ಟ್ ಡೇ ಏನಾಯಿತು ಅಂತ ಹೇಳಿದರೆ, ನಾನು ಈ ಸಲದ ಒಂದು ಡೆಲಿವರಿಯಲ್ಲಿ ನರಕವನ್ನೇ ಅನುಭವಿಸಿದ್ದೇನೆ. ಸತ್ಯ ಹೇಳ್ಬೇಕಂತ ಹೇಳಿದರೆ ಈ ಸಲದ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಎಲ್ಲದು ಕೂಡ ಒಳ್ಳೆದಿದ್ದರೂ ಕೂಡ ನನ್ನ ಒಂದು ಪರ್ಸ್ನಲ್ ಹೆಲ್ತಿನ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕಂತ ಹೇಳಿದರೆ, ನಾನು 2 ದಿನ ನರಕವನ್ನೇ ಅನುಭವಿಸಿದ್ದೇನೆ. ಸತ್ಯ ಈ ಸ್ವರ್ಗ ನರಕ ಎಲ್ಲ ಮೇಲೆ ಹೋದ ನಂತರ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಇದ್ದಾಗನೇ ನರಕ ಅನುಭವಿಸೋದು ಅಂತ ಹೇಳ್ತೀವಲ್ಲ, ಅದನ್ನು ನಾನು 2 ದಿನ ಅನುಭವಿಸಿದ್ದೇನೆ. ಯಾವುದರಿಂದ ಗೊತ್ತಾ, ನನಗೆ ಈ ಸಿಸೇರಿಯನ್ ಆದದ ಪೇಯ್ನಿಂದ ಅಲ್ಲ, ಬಟ್ ಗ್ಯಾಸ್ಟ್ರಿಕ್ ಆದದ್ರಿಂದ. ಅದು ಹೇಗೆ ಅಂತ ಕೂಡ ನಾನು ಹೇಳ್ತೇನೆ. ಫಸ್ಟ್ ಡೇ ಬಂದ ದಿನ ನೋಡಿ, ನಾನಂದರೆ ಮನೆಯಲ್ಲಿ ಫುಡ್ಡೆಲ್ಲ ಕನ್ಸ್ಯೂಮ್ ಮಾಡಿ ಬಂದಂಥದ್ದು. ಆ ಒಂದು ದಿನದ ಫುಡ್ ಹೊಟ್ಟೆಯಲ್ಲಿದ್ದಂಥದ್ದು, ಅಂದರೆ ನಮ್ಮ ಈ ಕರುಳಲ್ಲೆಲ್ಲ ಉಳಿದಿರ್ತದೆ ಅಲ್ವಾ ವೇಸ್ಟ್, ಅದು ಹಾಗೇ ಇತ್ತು. ಅದಾದ ನಂತರ ಸರ್ಜರಿ ಆಯಿತು. ಸರ್ಜರಿ ಆಗುವಾಗ ಇಂಜೆಕ್ಷನ್ ಕೊಡುವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಈ ಒಂದು ಬಾವೆಲ್ ಏನಿದೆ, ಈ ಕರುಳು ಉಂಟಲ್ಲ, ಕರುಳು ಅಂತ ಹೇಳೋದ ಜಠರ ಅಂತ ಅಲ್ಲ, ಇದು ಇಂಟೆಸ್ಟೈನ್ಸ್ ಉಂಟಲ್ಲ, ಇಂಟೆಸ್ಟೈನ್ ಅಂತಲೇ ಹೇಳ್ತೇನೆ, ಮತ್ತು ನಾನು ತಪ್ಪು ವರ್ಡ್ ಹೇಳಿದರೆ ಕಷ್ಟ. ಸೊ ಇಂಟೆಸ್ಟೈನಲ್ಲಿ ಉಳಿದಂತಹ ಫುಡ್ ವೇಸ್ಟ್ ಅದೆಲ್ಲ ಹಾಗೇ ಇದ್ದು ಅದೇನಾಗ್ತದೆ ಅಂತ ಹೇಳಿದರೆ, ಈ ಇಂಜೆಕ್ಷನ್ ಕೊಡುವಾಗ ಅದು ಕೂಡ ಪ್ಯಾರಲೈಸ್ ಆದಾಗೆ ಆಗ್ತದೆ. ಅದು ನೆಕ್ಸ್ಟ್ ಅದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈ ಮೋಷನನ್ನು ಪಾಸ್ ಮಾಡಲಿಕ್ಕೆ ಅದು ರೆಡಿ ಆಗಬೇಕಾದ್ರೆ ಅದಕ್ಕೆ ಕೂಡ ಟೈಮ್ ಬೇಕು, ಅಟ್ಲೀಸ್ಟ್ 24 hours ಅದಕ್ಕೆ ಕೂಡ ಬೇಕು. ಯೂರಿನ್ ಹೇಗಿದ್ದರೂ ಕೂಡ ಬ್ಯಾಗನ್ನು ಹಾಕಿರ್ತಾರೆ. ನಾನು ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನನಗೆ ನೋವಾಗ್ತಾ ಉಂಟು ತುಂಬ ಅಂತ ಹೇಳಿ. ಯಾಕೆಂದರೆ ನಾನು ವಾಕ್ ಮಾಡ್ತಾ ಇದ್ದದ್ದು, ಯಾಕೆಂದರೆ ಇದು ಫಸ್ಟ್ ಡೇ ಅಂದರೆ ನೈಟ್ ನನಗೆ ಡೆಲಿವರಿ ಆದದ್ದಲ್ವ. ಸೊ ಸೆಕೆಂಡ್ ಡೇ ಇಲ್ಲಿ ನನ್ನ ಹಸ್ಬೆಂಡೇ ಬಂದು ನಿಂತಂಥದ್ದು. ಸೆಕೆಂಡ್ ಡೇ ಈವ್ನಿಂಗ್. ಫಸ್ಟ್ ಡೇನೇ ನನಗೆ ಬೆಡ್ಡಿಂದ ಎದ್ದೇಳಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು, ಅಂದರೆ ಫೀಡ್ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆಲ್ಲ. ಆ್ಯಕ್ಚುಲಿ ನನಗೆ ಬಂದಾಗಿಂದ ಗ್ಯಾಸ್ ಬಿಲ್ಡಪ್ ಸ್ಟಾರ್ಟ್ ಆದಂಥದ್ದು, ಬೆನ್ನೆಲ್ಲ ನೋವಾಗ್ತಾಯಿತ್ತು ನನಗೆ. ಮತ್ತು ಏನು ಅಂತ ಹೇಳಿದರೆ, ಮೆಡಿಸಿನ್ಸನ್ನು ಹಾಕ್ತಾರೆ ಗ್ಯಾಸ್ಟ್ರಿಕ್ಕಿಗೆ ಕೂಡ. ಮೆಡಿಸಿನ್ ಹಾಕಿದೆ, ನಾನು OTಯಲ್ಲೇ ಹೇಳಿದೆ ನನಗೆ ಹಸಿವಾಗ್ತಾ ಉಂಟು, ಒಂದೇ ನನಗೆ ಏನಾದರೂ ತಿನ್ನಲಿಕ್ಕೆ ಬೇಕು, ಅಥವಾ ಈ ಗ್ಯಾಸ್ಟ್ರಿಕ್ ಬಿಲ್ಡಪ್ ಆದಾಗೆ ಆಗ್ತಾ ಉಂಟು, ನನಗೆ ನೋವಾಗ್ತಾ ಉಂಟು ಅಂತ ಹೇಳಿ. ಅದಕ್ಕೆ ಅವರು ಸರ್ಜರಿ ಮಾಡುವಾಗಲೇ ಮೇಡಮ್ ಹೇಳಿದರು, ಇದಕ್ಕೆ ಕೂಡ ಮೆಡಿಸಿನ್ ಹಾಕಿದೆ, ಅದರಲ್ಲಿ ಮೆಡಿಸಿನ್ ಇದೆ ಅಂತ ಹೇಳಿದರು. ಆ ಒಂದು ಡ್ರಿಪ್ ಹೋಗ್ತಾ ಇತ್ತಲ್ಲ ಅದರಲ್ಲಿ. ಬಟ್ ನನಗೆ ಏನು ಕೂಡ ಬೆಟರ್ಮೆಂಟ್ ಆಗಿರಲಿಲ್ಲ. ಎಲ್ಲ ಕಡೆ ನೋವು, ಅಂದರೆ ನನಗೆ ಹೊಟ್ಟೆಯಿಂದ ಹಿಡಿದು ಬೆನ್ನು ನೋವು, ಸೊಂಟ ನೋವು, ಅಂದರೆ ಈ ನಮ್ಮ ಕಿಡ್ನಿ ಸೈಡೆಲ್ಲ ಉಂಟಲ್ಲ ಅಲ್ಲೆಲ್ಲ ಕೂಡ ನೋವಾಗ್ತಾಯಿತ್ತು. ಆದರೂ ಕೂಡ ನಾನು ಎನಿಸಿದೆ ಅಂದರೆ ಇರ್ಬೋದು ಮೇ ಬಿ ಈ ಒಂದು, ಅಂದರೆ ಅದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಫಸ್ಟ್ ದಿನ ನನಗೆ ಗೊತ್ತಾಗಲಿಲ್ಲ. ಬಟ್ ಬೇರೆ ಏನಾದರೂ ಅಂದರೆ ಸಿಸೇರಿಯನ್ ರಿಲೇಟೆಡ್ ಪೇಯ್ನ್ ಇರ್ಬೋದು ಅಂತ ಹೇಳಿ ನಾನು ಕೂಡ ಅಷ್ಟೊಂದು ಕೇರ್ ಮಾಡಲಿಲ್ಲ. ಬಟ್ ನನಗೆ ಎದ್ದೊಳ್ಳಿಕ್ಕಾಗೋದಿಲ್ಲ. ನೀವು ನೋಡ್ಬೋದು ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ. ನನಗೆ ನಡಿಲಿಕ್ಕಾಗ್ತದೆ. ನಾನು ಹೋಗಿ ನರ್ಸನ್ನು ಕರೆದು ಬಂದಂಥದ್ದು. ನಂದು ಹೊಟ್ಟೆ ಕೂಡ ಫುಲ್ಲು ಬ್ಲೋಟಿಂಗ್ ಆಗಿ, ಈ ನೈಟಿ ಏನಿದೆ ಇದು ಇಷ್ಟು ಅಗಲದ ನೈಟಿ ಆದರೂ ಕೂಡ ನನಗೆ ನೈಟಿ ಒಂದು 7 ಗಂಟೆ 8 ಗಂಟೆಲ್ಲ ಆಗುವ ನೈಟಿ ಕೂಡ ನನಗೆ ಟೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆ ಎಷ್ಟು ದೊಡ್ಡದಾಯಿತು. ಮತ್ತು ಕೂಡ ನನಗೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ಪೇಯ್ನ್, ಈ ಇನ್ಫೆಕ್ಷನ್ ಆಗ್ತದೆ ಅಲ್ವಾ, ಆಗ ಬ್ಲಡ್ಡಲ್ಲಿ ನನಗೆ ಲಾಸ್ಟ್ ಟೈಮ್ ಇನ್ಫೆಕ್ಷನ್ ಆದಾಗ ಹೀಗೇ ಇದ್ದಂಥದ್ದು ಪೇಯ್ನ್. ಸೊ ನನಗೆ
ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಮಗುವಿಗೆ ಫೀಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ, ಉಸಿರಾಡಲಿಕ್ಕೆ ಅದಕ್ಕಿಂತ ಮುಂಚೆ ಆಗ್ತಾ ಇರಲಿಲ್ಲ. ನಾನು ಹಾಗೆ ಆಗಾಗ ಹೋಗಿ ನರ್ಸನ್ನು ಕರಿತಾ ಇದ್ದೆ, ನನಗೆ ಸಹಿಸಲಿಕ್ಕೇ ಆಗ್ತಾ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಇದು ಸೆಕೆಂಡಿದ ವಿಡಿಯೋ. ಇದರಲ್ಲಿ ನನಗೆ ಆ ಪೇಯ್ನ್ ಜೊತೆಗೇ ಇಷ್ಟ ಆಗುವಾಗ ಉಂಟಲ್ಲ, ಈ ಗೋನಿನ ಮೇಲೆ ಕುರ ಅಂತ ಹೇಳಿ ಒಂದು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಈ ಪೇಯ್ನನ್ನೇ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಮೊದಲೇ ನನಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ, ಮಗುವನ್ನು ಕೂತ್ಕೊಂಡು ಫೀಡ್ ಕೊಡಲಿಕ್ಕೆ ಆಗೋದಿಲ್ಲ, ಬಾತ್ರೂಮಿಗೆ ಹೋದರೆ ಎದ್ದೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಸೊ ಅಷ್ಟು ನೋವಲ್ಲಿದ್ದು ನಾನು ಹೇಳ್ತಾ ಇದ್ದೆ ಹಸ್ಬೆಂಡ್ ಹತ್ರ, ನಾನು 2 ಡೆಲಿವರಿ ಆಯಿತು, ಇಷ್ಟರವರೆಗೆ ನನಗೆ ಹೀಗೆ ಫೀಲ್ ಆಗಲಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಉಂಟು, ತುಂಬ ಪೇಯ್ನ್ ಆಗ್ತಾ ಉಂಟು, ಏನು ರೀಸನ್ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಹಾಗೆ ನಾನು ಹೋಗಿ ನರ್ಸನ್ನು ಕರೆದು ಬಂದೆ. ಅಂದರೆ ನಾನು ಪೇಯ್ನ್ ಮೆಡಿಸಿನ್ನ ತಗೊಂಡಿರಲಿಲ್ಲ ಅಲ್ಲ, ಸೊ ಅದನ್ನು ತಗೊಂಡ್ರೆ ಸರಿ ಆಗ್ಬೋದು ಅಂತ ಹೇಳಿದರು ಅವರು. ಹಾಗೆ ಪ್ಯಾರಾಸಿಟಮಾಲನ್ನು ಹಾಕಲಿಕ್ಕೆ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಸೊ ಯಾರು ಏನು ಹೇಳಿದರು ಉಂಟಲ್ಲ, ನನಗೆ ಅಂದರೆ ಮೊದಲಿನ 2 ಎಕ್ಸ್ಪೀರಿಯೆನ್ಸಿಂದ ನನಗೆ ಗೊತ್ತು, ಇದು ಸಿಸೇರಿಯನ್ ಇದು ಪೇಯ್ನ್ ಅಲ್ಲ, ಇನ್ಸಿಷನ್ ಇದು ಪೇಯ್ನ್ ಅಥವಾ ಬೇರೆ ಯಾವುದ್ರದ್ದು ಅಲ್ಲ, ಇದು ಬೇರೆಯೇ ನೋವು ಅಂತ ಹೇಳಿ ನಾನು ಕೂಡ ಅವ್ರ ಹತ್ರ ಹೇಳ್ತಾ ಇದ್ದೆ, ನನಗೆ ಬೇರೆ ಏನೋ ನೋವು ಅಂತ ಹೇಳಿ. ಹಾಗೆ ನಾನು ಅವ್ರ ಹತ್ರ ಕೂಡ ಹೇಳಿದೆ, ನನಗೆ ಡೌಟ್, ಒಂದು ಇನ್ಫೆಕ್ಷನ್ ಏನಾದರೂ ಆಗಿದೆ, ಬೇರೆ ಏನಾದರೂ ತೊಂದರೆ ಆಗ್ತಾ ಉಂಟು ನನ್ನ ಬಾಡಿಗೆ, ನೀವು ನೋಡ್ಬೋದು ನನ್ನ ಹೊಟ್ಟೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಸೊ ಇಷ್ಟು ದೊಡ್ಡದು ಆ್ಯಕ್ಚುಲಿ ಇರಲ್ಲ, ಅಂದರೆ ಈವನ್ 9 ಮಂತ್ ಫುಲ್ ಆದಾಗೆ ಇರಲ್ಲ, ಒಂದು 5 to 6 months ಪ್ರೆಗ್ನೆನ್ಸಿ ಥರ ಇರುತ್ತೆ, ಬಟ್ ಇಷ್ಟು ದೊಡ್ಡ ಹೊಟ್ಟೆ ಇರೋದಿಲ್ಲ. ಆ್ಯಕ್ಚುಲಿ ಅದು ಫುಡ್ ವೇಸ್ಟ್ ಇದ್ದದ್ದೆಲ್ಲ ಇದ್ದು, ಮತ್ತು ನಿನ್ನೆಯಿಂದ ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಸೊ ಅದು ಕೂಡ ಮೋಷನ್ ಇನ್ನೂ ಕೂಡ ನನಗೆ ಪಾಸ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ನನಗೆ ಮೋಷನ್ ಪಾಸ್ ಆಗಲಿಕ್ಕೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟಂಥದ್ದು. ಯೂಶ್ವಲಿ ಸರ್ಜರಿಗೆ ಮುಂಚೆ ಎನಿಮಾ ಕೊಟ್ಟು ಹೊಟ್ಟೆ ಖಾಲಿ ಮಾಡಿ ಆನಂತರ ಇಂಜೆಕ್ಷನ್ ಎಲ್ಲ ಕೊಡೋದ್ರಿಂದ ಪುನಃ ಒಂದು ರೀಸ್ಟಾರ್ಟ್ ಆದಾಗೆ ಆಗ್ತದೆ. ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಮತ್ತು ಫುಡ್ ವೇಸ್ಟ್ ಆಗಿರ್ಬೋದು, ಹೊರಗೆ ಹೋಗುವಂಥದ್ದು, ಅದು ಫಸ್ಟಿಂದ ಒಂದು ಬಿಗಿನಿಂಗಿಂದ ಸ್ಟಾರ್ಟ್ ಆದಾಗೆ ಆಗ್ತದೆ. ಬಟ್ ಈ ರೀತಿಯಲ್ಲಿ ಹೊಟ್ಟೆಯಲ್ಲಿ ಆಲ್ರೆಡಿ ವೇಸ್ಟ್ ಸಬ್ಸ್ಟೆನ್ಸ್ ಇದ್ದದ್ರಿಂದ ಗ್ಯಾಸ್ ಬಿಲ್ಡಪ್ ಆದಾಗೆ ಆಗಿ ನನಗೆ ಇಡೀ ಮೈ ನೋವಾಗಲಿಕ್ಕೆ ಸ್ಟಾರ್ಟ್ ಆದಂಥದ್ದು. ಎಲ್ಲಿಯಾದರೂ ನಾನು ಫಸ್ಟ್ ಡೆಲಿವರಿ ಟೈಮ್ನಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದಿದ್ರೆ ಇದೆಷ್ಟು ಕೆಟ್ಟ ಮತ್ತು ನರಕದ ಅನುಭವ ಅಂತ ಹೇಳಿದರೆ ನಾನು ಇನ್ನೊಂದು ಮಗು ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇರುವಂಥದ್ದು ಅಂಥ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್. ಸೊ ಅಷ್ಟಾಗುವಾಗ ಉಂಟಲ್ಲ ಈವ್ನಿಂಗ್, ಇದನ್ನು ನಾನು ಮೇ ಬಿ ಅದೇ ದಿನ ಸಂಜೆ ಶೂಟ್ ಮಾಡಿದ್ದು ಕಾಣ್ತದೆ. ನಾನಂದರೆ ವಾಕ್ ಮಾಡಿದರೆ ಸರಿ ಆಗ್ಬೋದು ಅಂತ ಹೇಳಿ ನನ್ನ ಮನಸ್ಸಲ್ಲಿ, ಅಂದರೆ ಜಸ್ಟ್ ಹೇಗಾದರೂ ಮಾಡಿ ವಾಕ್ ಮಾಡುವ, ಒಮ್ಮೆ ಈ ನೋವು ಕಡಿಮೆ ಆದರೆ ಸಾಕು ಅಂತ ಹೇಳಿ. ಬಟ್ ನೋವು ಹೆಚ್ಚಾಗ್ತಾಯಿತ್ತು. ಮತ್ತು ನಾನು ಆಗ ಹೇಳಿದೆ ಅಲ್ಲ, ಗೋನಿನ ಮೇಲೆ ಕುರ ಅಂತ ಹೇಳಿ, ಸೊ ಆ ರೀತಿಯಲ್ಲಿ ಆದಂಥದ್ದು. ಸೊ ಇದು ಆ ದಿನ ಸಂಜೆ ನಮ್ಮ ಮನೆಯವರೆಲ್ಲ ಮೀಟ್ ಆಗಲಿಕ್ಕೆ ಬಂದಿದ್ದರು. ಸಿಯೋನ್ ಕೂಡ ಮಗುವನ್ನು ಹೇಗೆ ಹೋಲ್ಡ್ ಮಾಡ್ದ ನೋಡಿ. ಫಸ್ಟಿಗೆ ಅವನು ಬರಲೇ ಇಲ್ಲ ಹತ್ತಿರ, ಬಾಯ್ ಅಂತ ಹೇಳಿ, ಅವನಿಗೆ ಗರ್ಲ್ ಬೇಕಿದ್ದದಲ್ಲ. ಮತ್ತು ಒಮ್ಮೆ ಅವನನ್ನು ನೋಡಿದ ಕೂಡಲೇ ಅವ್ನು ಕ್ಯೂಟ್ ಇದ್ದಾನೆ ಅಂತ ಹೇಳಿ ಅವನು ಕೂಡ ಅವನ ಜೊತೆ ಸ್ವಲ್ಪ ಹೊತ್ತು ಹಿಡ್ಕೊಂಡು ಕೂತ್ಕೊಂಡಿದ್ದ. ತಲೆಯಲ್ಲಿ ಕೂದಲುಂಟ ಎಲ್ಲ ಹೇಳಿ ನೋಡ್ತಾ ಇದ್ದ ಅವನು. ಅವರಂದರೆ ಆ್ಯಕ್ಚುಲಿ ಮಲಗಿದ್ರಲ್ವ ರಾತ್ರಿ, ಅವರನ್ನು ಎತ್ತಿಕೊಂಡು ಹಾಗೆ ನಿದ್ದೆಯಲ್ಲಿ ಕರ್ಕೊಂಡು ಹೋಗಿ ನನ್ನ ಹಸ್ಬೆಂಡಿದ ಅಣ್ಣನ ಮನೆಯಲ್ಲಿ ಅವರನ್ನು ಬಿಟ್ಟು ಬಂದಂಥದ್ದು, 2 ಮಕ್ಕಳನ್ನು ಕೂಡ. ಸೊ ಇಲ್ಲಿ ನೋಡಿ ನಮ್ಮ ಚಿಕ್ಕವ ಬಂದವನು ಅಲ್ಲೇ ಮಲ್ಕೊಂಡಿದ್ದಾನೆ. ಅವನನ್ನು ನೋಡಬೇಕಂತ ನನಗೆ ಆಸೆ ಆಗ್ತಾಯಿತ್ತು. ಹಾಗೆ ಅವ್ರು ನನ್ನನ್ನು ನೋಡ್ಲಿಕ್ಕಂತ ಬಂದಾಗ ಕರ್ಕೊಂಡು ಬಂದಿದ್ದರು. ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದ್ದರು. ಸೊ ಅವರೆಲ್ಲ ಬಂದು ಹೋದ ನಂತರ ಇವತ್ತು ನನ್ನ ಜೊತೆ ನಿಲ್ಲಕ್ಕಿದ್ದದ್ದು ಹಸ್ಬೆಂಡ್. ಅಂದರೆ ನನಗೆ ಎದ್ದೊಳ್ಳಿಕ್ಕೆ ಈ ಒಂದು ನೋವಿಂದ ನನಗೆ ಬಾತ್ರೂಮಿಗೆ ಹೋಗಲಿಕ್ಕೆಲ್ಲ ನನಗೆ ಆಗ್ತಾನೇ ಇರಲಿಲ್ಲ, ಪಾಸಿಬಲ್ ಆಗ್ತಾ ಇರಲಿಲ್ಲ. ಪ್ಲಸ್ ನಾನು 80 kg ಪ್ಲಸ್ ಇದ್ದೆ. ಸೊ ನನ್ನದೇ ಬಾಡಿ ವೆಯ್ಟ್ ನನಗೆ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದ್ದರಿಂದ ನಾನು ಹೇಳಿದೆ ಹಸ್ಬೆಂಡ್ ಹತ್ರ, ಇವತ್ತು ನೀವೇ ನಿಂತ್ಕೊಳ್ಳಿ, ನನಗೆ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ಇಷ್ಟೆಲ್ಲ ಆದ ನಂತರ ಅವರು ಬಂದ ನಂತರ ಸಿಯೋನ್ ಮೊದಲೇ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ, ಬಟ್ ಮಗುವನ್ನು ನೋಡಿದ ನಂತರ ಹೋಗಲಿಕ್ಕೆ ಕೇಳಲಿಲ್ಲ, ಹಾಗೆ ನಿಲ್ತೇನೆ ಹೇಳಿದ. ಸೊ ಹಾಗೆ ಅವನು ಮತ್ತು ಹಸ್ಬೆಂಡ್ ಇವತ್ತು ನಿಂತಿದ್ದರು ನನ್ನೊಟ್ಟಿಗೆ. ಸಂಜೆ ಆಗುವಾಗ ಇದೆಲ್ಲ ನೀವು ಕ್ಲಿಪ್ಪಿಂಗ್ಸ್ ನೋಡ್ತಾ ಇರುವಂಥದ್ದು ಅದಕ್ಕಿಂತ ಮುಂಚೆದು. ಇದಾದ ನಂತರ ನನಗೆ 2 ಇಂಟೆನ್ಸ್ ವೆರಿ ವೆರಿ ಇಂಟೆನ್ಸ್ ಕಾಂಟ್ರಾಕ್ಷನ್ಸ್ ಬಂದಂಥದ್ದು. ನನಗೆ ಮೊದಲು ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಅದಾದ ನಂತರ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾದಂಥದ್ದು ಪೋಸ್ಟ್ ಪಾರ್ಟಮ್ ಕಾಂಟ್ರಾಕ್ಷನ್ಸ್ ಅಂತ ಹೇಳಿ ಬರ್ತದೆ, ಪೋಸ್ಟ್ ನೆಟಲ್ ಕಾಂಟ್ರಾಕ್ಷನ್ಸ್ ಅಂತ ಹೇಳಿ. ಅಂದರೆ ಆಫ್ಟರ್ ಡೆಲಿವರಿ ಯೂಟ್ರಸ್ ಕಾಂಟ್ರಾಕ್ಟ್ ಆಗಿ ಶ್ರಿಂಕ್ ಆಗುವಾಗ ಯೂಟ್ರಸ್ ಕಾಂಟ್ರಾಕ್ಟ್ ಆಗುವಂಥದ್ದು. ಆ ಒಂದು ಪೇಯ್ನ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ, ನಮಗೆ ಈ ಡೆಲಿವರಿ ಟೈಮ್ನಲ್ಲಿ, ಅಂದರೆ ನಾರ್ಮಲ್ ಡೆಲಿವರಿ ಆದವರಿಗೆ ಗೊತ್ತಿರ್ತದೆ, ನಿಮಗೆ ಕಾಂಟ್ರಾಕ್ಷನ್ಸ್ ಬರುವಾಗ ಕಾಲೆಲ್ಲ ನಡಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಇಂಟೆನ್ಸ್ ಪೇಯ್ನ್ ಬರುವಂಥದ್ದು. 2 ಕಾಲು ನಮ್ಮ ತೊಡೆ ಭಾಗ ಎಲ್ಲ ನಡಗಿದ ಹಾಗೆ ಆಗಿ ಇಡೀ ಮೈ ನಡುಗುವಂಥ ಒಂದು ಚಿಲ್ಸ್ ಕೊಡುವಂಥ ಒಂದು 2 ಕಾಂಟ್ರಾಕ್ಷನ್ಸ್. ನನಗೆ ಅಂದರೆ ಮೊದಲೇ ಈ ಪೇಯ್ನ್, ಒಂದು ಸಿಸೇರಿಯನ್ ಇದು ಪೇಯ್ನ್,
ಅದರ ಜೊತೆಗೆ ಈ ಗ್ಯಾಸ್ಟ್ರಿಕ್ ಇದು ಇಡೀ ಬಾಡಿ ಪೇಯ್ನು, ಉಸಿರಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಾದ ನಂತರ ಅದರ ಮೇಲಿಂದ ಈ 2 ಕಂಟಿನ್ಯೂಸ್ ಆಗಿ 2 ಕಾಂಟ್ರಾಕ್ಷನ್ಸ್ ಬಂದಂಥದ್ದು ಎಷ್ಟು ಇಂಟೆನ್ಸ್ ಇತ್ತು ಅಂತ ಹೇಳಿದರೆ ದೇವರೇ, ನಾನು ಯೋಚನೆ ಮಾಡಿದೆ ನಾನು ಸತ್ತೇ ಹೋಗ್ತೀನಿ ಇವತ್ತು ಅನ್ನೋ ಆ ರೀತಿಯಲ್ಲಿ ನನಗೆ ಈ 3 ಒಟ್ಟಿಗೆ ಆಗಿ ಉಂಟಲ್ಲ, ನನ್ನ ಪೇಯ್ನ್ ಟಾಲರೆನ್ಸ್, ನನ್ನ ಪೇಯ್ನ್ ನಾನು ಬೇರ್ ಮಾಡುವಂಥ ಥ್ರೆಶೋಲ್ಡ್ ತುಂಬ ಇದೆ. ನಾನು ತುಂಬ ಪೇಯ್ನನ್ನು ಬೇರ್ ಮಾಡ್ಕೊಳ್ತೇನೆ. ನನಗೆ ಸ್ವಲ್ಪದಕ್ಕೆ ನೋವು ಅಂತ ಹೇಳಿ ಎಲ್ಲ ನಾನು ಕನ್ಸಿಡರ್ ಮಾಡೋದಿಲ್ಲ. ಬಟ್ ಈ ಒಂದು ಪೇಯ್ನ್ ಅಂತ ಹೇಳಿದರೆ ಇಂಟೆನ್ಸ್ ಅಂತ ಹೇಳಿದರೆ, ಫಸ್ಟ್ ಕಾಂಟ್ರಾಕ್ಷನ್ ಬರುವಾಗ ನನಗೆ ಏನೂ ನನ್ನ ಬಾಡಿಯಿಂದ ಹೊರಗೆ ಬರ್ತಾ ಇದೆ ಅಂತ ಹೇಳಿ ನನಗೆ ಫೀಲ್ ಆಗ್ತಾಯಿತ್ತು. ನನಗೆ ಅಂದರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಗೋಡೆಗೆ ಕೈ ಕೊಟ್ಟು 2 ಕೈಯನ್ನು ಗೋಡೆಗೆ ಇಟ್ಟು ತಲೆಯನ್ನು ಗೋಡೆಗೆ ಹೊರಗಿಸಿ ನಿಂತ್ಕೊಂಡು ಸೊಂಟವನ್ನು ಆಚೆ ಈಚೆ ಮಾಡ್ತಾಯಿದ್ದೆ ಅಷ್ಟೇ. ಅಂದರೆ ನನಗೆ ಅಷ್ಟು ಪೇಯ್ನ್ ಈ ಡೆಲಿವರಿಗೆ ಸೇಮ್ ಬರುವಂಥ ಪೇಯ್ನೇ. ಯಾಕೆಂದರೆ ನಾನು ನಾರ್ಮಲ್ ಡೆಲಿವರಿ ಪೇಯ್ನ್ ಕೂಡ ಫಸ್ಟ್ ನನ್ನ ಬೇಬಿ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಕರೆಕ್ಟಾಗಿ ನನಗೆ ಗೊತ್ತಿದೆ ಕಾಂಟ್ರಾಕ್ಷನ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ. ಸೊ ಇಂಟೆನ್ಸ್ ಕಾಂಟ್ರಾಕ್ಷನ್ಸ್, 2 ಕಾಂಟ್ರಾಕ್ಷನ್ಸ್ ಬಂದ ನಂತರ 2 ನಿಂಬೆ ಸೈಜಿನ ಬ್ಲಡ್ ಕ್ಲಾಟ್ಸ್ ಉಂಟಲ್ಲ ಅದು ಪಾಸಾಗಿ ಹೋಯಿತು. ಸೊ ಅದಾದ ನಂತರ ಆ 2 ಕಾಂಟ್ರಾಕ್ಷನ್ಸ್ ಬಂದ ನಂತರ ನನಗೆ ಇದು ಆ ಒಂದು ಕಾಂಟ್ರಾಕ್ಷನ್ಸ್ ಬಂದ ನಂತರದ ವಿಡಿಯೋ ನಾನು ಎಷ್ಟು ಕೂಗಿದ್ದೇನೆ ಅಂತ ಹೇಳಿದರೆ, ನಾನು ಅಳ್ತಾ ಹೋಗಿ ನರ್ಸಸ್ ಹತ್ರ ಹೇಳ್ತಾ ಇದ್ದೆ, ನನಗೆ ನೋವಾಗ್ತಾ ಉಂಟು, ತುಂಬ ನೋವಾಗ್ತಾ ಉಂಟು, ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನನಗೆ ಅಂದರೆ ಈ 3 ನೋವು ಒಟ್ಟಿಗೆ ಸೇರಿ ಉಂಟಲ್ಲ, ಯಾವ ಮೆಡಿಸಿನ್ ಕೊಟ್ಟರು ಕೂಡ ನನಗೆ ಸಾಕಾಗ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ಕೂಡ ನನಗೆ ಸರ್ಜರೀಸ್ ಆಗಿದೆ, 2 ಸಿಸೇರಿಯನ್ ಆಗಿದೆ. ಆ ಟೈಮ್ನಲ್ಲಿ ಕೂಡ ನಾನು ಒಂದು ಕಣ್ಣೀರು ಹಾಕಲಿಲ್ಲ. ಬಟ್ ಈ ಒಂದು ಡೆಲಿವರಿ ಟೈಮ್ನಲ್ಲಿ ಒಂದು ರಿಪೀಟೆಡ್ ಆಗಿ ಅಂದರೆ 2 ವರ್ಷದೊಳಗೆ 2 ಸಿಸೇರಿಯನ್ ಆಗಿರೋದ್ರಿಂದ ಅದರದ್ದು ನೋವು ಅಂದರೆ 3rd ಒನ್ ಅಲ್ವಾ, ಏನಿದ್ರೂ ಕೂಡ ನೋವಿರ್ತದೆ. ಮತ್ತು ಒಳಗೆ ಸ್ವಲ್ಪ ಎಲ್ಲ ಸ್ಕಾರ್ ಟಿಶ್ಯೂ ಅದು ಇದು ಇದ್ದಿದ್ದರಿಂದ ಮೇ ಬಿ ಅದರಿಂದ ನೋವು ಕೂಡ ಹೆಚ್ಚಿರ್ಬೋದು. ಮತ್ತು 3rd ಒನ್ ಅಂದರೆ ಯೂಶಲಿ ಡಾಕ್ಟರ್ ಹೇಳ್ತಾರೆ ನೋವು ಜಾಸ್ತಿ ಇರ್ತದೆ ಅಂತ ಹೇಳಿ. ಸೊ ಆ ಒಂದು ಪೇಯ್ನ್ ಅದರೊಟ್ಟಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ನನಗೆ ಗ್ಯಾಸ್ಟ್ರಿಕ್ ಪೇಯ್ನ್ ಆಗಿ ನಾನು ಕೂಗ್ತಾ ಇದ್ದೆ, ನಾನು ಅಳ್ತಾ ಇದ್ದೆ ಲಿಟ್ರಲಿ. ಸೊ ನನ್ನ ಮಗ ಸಿಯೋನ್ ಕೂಡ ಇದ್ದಲ್ಲ, ಮಮ್ಮಿಗೆ ಏನಾಗ್ತಾ ಉಂಟು ಡ್ಯಾಡಿ ಅಂತ ಹೇಳಿ. ಸಿಯೋನಿಗೆ ಅಂದರೆ ಅವನಿಗೆ ವಿಷಯನೇ ಏನಂತ ಗೊತ್ತಿಲ್ಲ. ನಾನು ಅಳೋದನ್ನು ನೋಡಿ ಅವನಿಗೆ ಕೂಡ ಟೆನ್ಷನ್ ಆಗ್ತಿತ್ತು. ಅವನು ಕಾರ್ಟೂನ್ ನೋಡ್ತಾ ಇದ್ದ, ಅವನು ಸುಮ್ಮನೆ ನನ್ನನ್ನೇ ನೋಡ್ತಾ ಇದ್ದ, ಅವನ ಮುಖ ಎಲ್ಲ ಸಣ್ಣದಾಯಿತು. ಬಟ್ ನನಗೆ ಅವನ ಮುಂದೆ ಅಳ್ಳಿಕ್ಕೆ ಬೇಡ ಇತ್ತು, ಆದರೆ ಸಹ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಹಸ್ಬೆಂಡ್ ಕೂಡ ಫುಲ್ ಕನ್ಫ್ಯೂಸ್ಡ್ ಆಗಿದ್ದರು, ಯಾಕೆ ಈ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹೇಳಿ. ಅವರಿಗೆ ಸಹ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ಮೊದಲಿನ 2ರಲ್ಲಿ ಕೂಡ ಅವ್ರನ್ನ ನಾನು ನೋಡಿದ್ದಾರೆ, ನಾನು ಯಾವ ರೀತಿಯಲ್ಲಿ ಟಾಲ್ರೇಟ್ ಮಾಡಿದ್ದೇನೆ ಪೇಯ್ನ್ ಅಂತ ಹೇಳಿ. ಬಟ್ ಈ ಸಲ ಮಾತ್ರ ಸತ್ಯ ನಾನು ನರಕಕ್ಕೆ ಹೋಗಿ ಬಂದೆ. ಆ ದಿನ ಕಂಪ್ಲೀಟಾಗಿ ಅಂದರೆ ಆ ಇಡೀ ರಾತ್ರಿ 24 ಅವರ್ಸ್ ನಾನು ಆ ಒಂದು ನರಕದ ಒಂದು ನೋವನ್ನು ಅನುಭವಿಸಿದ್ದೇನೆ ಸತ್ಯ ಹೇಳಬೇಕಂದ್ರೆ. ನನಗೆ ಬದುಕೋದೇ ಬೇಡ ಅಂತ ಹೇಳಿ ಅನ್ನಿಸ್ತಾ ಇದ್ದಂಥ ಒಂದು ಟೈಮ್ ಅದು. ಆ ಒಂದು 24 ಅವರ್ಸಲ್ಲೇ ನಾನು ಯಾರ್ದು ಕಾಲ್ ರಿಸೀವ್ ಮಾಡಲಿಲ್ಲ, ಮೊಬೈಲ್ ಅಂತೂ ಓಪನ್ನೇ ಮಾಡಲಿಲ್ಲ. ಸೊ ಅಷ್ಟು ನಾನು ಅಂದರೆ ಫುಲ್ ಡಿಪ್ರೆಸ್ಡ್ ಆಗಿ ಹೋಗಿದ್ದೆ. ನನಗೆ ಮಗು ಕೂಗಿದ್ರು ಕೂಡ ನನಗೆ ಮಗುವನ್ನು ಎತ್ತಿ ನನಗೆ ಫೀಡ್ ಮಾಡಲಿಕ್ಕಾಗೋದಿಲ್ಲ. ನನಗೆ ಬೆಡ್ ನೆಟ್ಟಾಗೆ ಮಾಡಿದರೆ ಸಹ ನನಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಅವನನ್ನು ಹಿಡ್ಕೊಳ್ಳಿಕ್ಕಾಗೋದಿಲ್ಲ. ರಾತ್ರಿ ಇಡೀ ಮಗು ಮಲಗ್ತಿರಲಿಲ್ಲ. ಹಾಗೆ ತುಂಬ ಕಷ್ಟಪಟ್ಟಿದ್ದೆ ನಾನು ಆ ಒಂದು ದಿನ. ಫುಲ್ 24 ಅವರ್ಸ್ ಆದ ನಂತರ ನೆಕ್ಸ್ಟ್ ಡೇ ಕೂಡ ಇದು ನಾನು ಮತ್ತೆ ತೆಗೆದಂಥದ್ದು ಸ್ನಾನ ಎಲ್ಲ ಆದ ನಂತರ. ಬಟ್ ಇದಕ್ಕಿಂತ ಮುಂಚೆ ನನಗೆ ಎಕ್ಸ್ಟ್ರೀಮ್ ಪೇಯ್ನ್ ಆಗಿ ನಾನು ಹೋಗಿ ನರ್ಸ್ ಹತ್ರ ಹೇಳಿದೆ, ಇದು ಗ್ಯಾಸ್ಟ್ರಿಕ್ ಪೇಯ್ನ್ ಇರ್ಬೋದು ಮೇ ಬಿ ಅಂತ ಹೇಳಿ. ಯಾಕೆಂದರೆ ನನಗೆ ಮೋಷನ್ ಸ್ವಲ್ಪ ಪಾಸ್ ಆದಲ್ವ, ಹಾಗೆ ನನಗೆ ಡೌಟ್ ಆಯಿತು ಮೇ ಬಿ ಗ್ಯಾಸ್ಟ್ರಿಕ್ಕಿಂದ ಏನಾದರೂ ಪೇಯ್ನ್ ಆಗಿರ್ಬೋದು, ಇಲ್ಲಾಂದರೆ ಇಷ್ಟೊಂದು ಬ್ಲೋಟಿಂಗ್ ಹೊಟ್ಟೆ ಇಷ್ಟು ದೊಡ್ಡದಾಗುವಂಥದ್ದು ಚಾನ್ಸೇ ಇಲ್ಲ ಅಂತ ಹೇಳಿ. ಹಾಗೆ ನರ್ಸ್ ಹೇಳಿದರು ಬೆಳಿಗ್ಗೆ ಸಂಜೆ 2 ಹೊತ್ತು ಕೂಡ ಮೆಡಿಸಿನ್ ಇದೆ ಅಂತ ಹೇಳಿ. ಮತ್ತು ಅವರೇನು ಮಾಡಿದರು ಅಂದರೆ ಒಂದು ಸಂಜೆ ಆಗುವಾಗ ನಾನು ಕೇಳಿದ್ದಕ್ಕೆ ಅಂತ ಹೇಳಿ 1 ಡೋಸ್ ಇಂಜೆಕ್ಷನ್ ಕೊಟ್ಟರು ಗ್ಯಾಸ್ಟ್ರಿಕ್ಕಿಗೆ ಅಂತ ಹೇಳಿ. ಅದರಲ್ಲಿ ಕೂಡ ಏನೂ ಕಡಿಮೆ ಆಗಲಿಲ್ಲ. ಹಾಗೆ ನಾನು ಡಾಕ್ಟ್ರನ್ನ ಬರಲಿಕ್ಕೆ ಹೇಳಿ ಅಂತ ಹೇಳಿದೆ, ನನಗೆ ಆಗ್ತಾ ಇಲ್ಲ ಡಾಕ್ಟರನ್ನು ಕರೀರಿ ಅಂತ. ಡಾಕ್ಟರ್ ಇರಲಿಲ್ಲ. ಹಾಗೆ ಅವರು PG ರೆಸಿಡೆಂಟ್ ಡಾಕ್ಟರ್ ಇರ್ತಾರಲ್ವ, ಸೊ ಅವ್ರು ಕರೆದ್ರು OBG PG ಡಾಕ್ಟ್ರನ್ನ. ಸೊ ಅವ್ರು ಬಂದು ಅವ್ರು ಹೇಳಿದರು ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟದಕ್ಕೆ ನಿಮಗೆ ನೋವು, ಅದು ಸ್ಪೈನಿದ್ದು ನೋವು. ಅದಕ್ಕೆ ನಾನು ಹೇಳಿದೆ ನನಗೆ ಅದು ಸ್ಪೈನಿದ್ದು ನೋವು ಅಲ್ಲ, ನನಗೆ ಗೊತ್ತಾಗ್ತಾ ಉಂಟಿದ್ದು ಬೇರೆಯೇ ರೀತಿದು ನೋವು ಅಂತ ಹೇಳಿ. ಬಟ್ ನೀವು ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳಿ ಅಂತ ಹೇಳಿದರು. 1 ಗಂಟೆ ನಾನು ಹಾಟ್ ವಾಟರ್ ಬ್ಯಾಗನ್ನು ಇಟ್ಕೊಂಡು ಚೇರಲ್ಲಿ ಕೂತ್ಕೊಂಡೆ. ಬಟ್ ಏನು ಕೂಡ ಅದರಲ್ಲಿ ಬೆನಿಫಿಟ್ ಅಂತ ಆಗಲಿಲ್ಲ. ಅದಾದ ನಂತರ ಪುನಃ ನಾನು ಕೌಂಟರ್ ಹತ್ರ ಹೋಗಿ ಹೇಳಿದೆ ನನಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ, ಯಾರನ್ನಾದರೂ ಕರೀರಿ ಅಂತ ಹೇಳಿ. ಮತ್ತು ನರ್ಸ್ ಒಬ್ಬರಿದ್ದರು, ಒಬ್ಬರು ಅರ್ಚನಾ ಅಂತ ಹೇಳಿ ನರ್ಸ್ ಇದ್ದರು. ಸೊ ಅವರು ನನಗೆ ಒಟ್ಟಿಗೆಲ್ಲ ಅವರೇ ಪ್ರಿಪೇರ್ ಮಾಡಿದ್ದು. ಹಾಗೆ ಅವ್ರದ್ದು ಹೆಸರು ಗೊತ್ತಿತ್ತು ನನಗೆ, ಅವರನ್ನು ಬರಲಿಕ್ಕೆ ಹೇಳಿ ಅಂತ ಹೇಳಿದೆ. ಸೊ ಅದಕ್ಕಿಂತ ಮುಂಚೆ ಇದ್ದಂಥ ನರ್ಸ್ ಏನಿದ್ದಾರೆ ಅವರು ನನಗೆ ಒಂದು ಗ್ಯಾಸ್ಟ್ರಿಕ್ ಇದು ಮಾತ್ರೆ ಮತ್ತು 1 ಡೋಸ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ರು. ಅವರು ಅಂದರೆ ಡೇ ಡ್ಯೂಟಿ ಇದ್ದದ್ರಿಂದ ಅವರು ನೈಟ್ ಡ್ಯೂಟಿ ಇರಲಿಲ್ಲ ಅವರಿಗೆ. ಸೊ ಹಾಗೆ ಡೇ ಟೈಮಿಂದ ಡ್ಯೂಟಿ ಆಗಿ ಅವರು ಹೋಗಿದ್ದರು. ಮತ್ತು ಬೇಕಾದರೆ ಇಂಜೆಕ್ಷನ್ ಅಂತ ಹೇಳಿ ಅವರು
ಬರೆದು ಕೂಡ ಇಟ್ಟು ಹೋಗಿದ್ರಂತೆ. ಬಟ್ ನನಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಪುನಃ ನಾನು ಹೋಗಿ ಒಟ್ಟಿಗೆ 4 ಡೋಸಸ್ ನನಗೆ ಆಯಿತು. 4th ಟೈಮ್ ನಾನು ಮತ್ತೆ ಅರ್ಚನಾ ಅಂತ ಹೇಳಿ ನರ್ಸ್ ಇದ್ದಾರೆ ಅಂತ ಹೇಳಿದೆಲ್ಲ, ಸೊ ಅವರನ್ನು ಕರೆಸಿ ಅವರ ಹತ್ರ ಹೇಳಿದೆ, ನನಗೆ ಸಹಿಸಲಿಕ್ಕೇ ಆಗ್ತಾಯಿಲ್ಲ ಗ್ಯಾಸ್ಟ್ರಿಕ್, ಇದು ಗ್ಯಾಸ್ಟ್ರಿಕ್ ಇದೆ, ಪ್ರಾಬ್ಲಮ್ ಇರಬೇಕು, ನನಗೊಂದು ಇಂಜೆಕ್ಷನ್ ಬೇಕು ಅಂತ ಹೇಳಿ. ಮತ್ತು ಅವರಲ್ಲಿ ಹೋಗಿ ಚೆಕ್ ಮಾಡಿ ನನಗೊಂದು ಇಂಜೆಕ್ಷನ್ ಕೊಟ್ಟರು. ಆ ಒಂದು ಇಂಜೆಕ್ಷನ್ ಕೊಟ್ಟಾಗ ಇಂದ ಉಂಟಲ್ಲ ನನಗೆ ಸಿಕ್ಕಂಥ ರಿಲೀಫ್ ಉಂಟಲ್ಲ, ಅದಾದ ನಂತರ ನನಗೆ 2 ಸಲ ನಾನು ಮೋಷನನ್ನು ಪಾಸ್ ಮಾಡಿದೆ. ಅದಾದ ನಂತರ ಸಿಕ್ಕಂಥ ರಿಲೀಫ್ ಅಂತ ಹೇಳಿದರೆ ಮತ್ತೆ ಏನಿಲ್ಲ, ನನಗೆ ಆ ಖುಷಿಯಲ್ಲಿ ಉಂಟಲ್ಲ, ನಿಜ ಹೇಳಬೇಕಂದ್ರೆ ನಾನು ಸ್ನಾನ ಎಲ್ಲ ಮಾಡಿ ಬಂದೆ. ಈಗ ನೋಡಿ, ಇದು ಆ ದಿನ ಶೂಟ್ ಮಾಡಿದಂತಹ ವಿಡಿಯೋ. ಮಗುವಿಗೆ ಕೂಡ ಫೋಟೋಥೆರಪಿಗೆಲ್ಲ ಇಡಲಿಕ್ಕಿತ್ತು. ನನಗೆ ಅಂದರೆ ಎದ್ದೊಳ್ಳುದೇ ಕಷ್ಟದಲ್ಲಿ ನಾನು ಬೆಡ್ಡಲ್ಲಿ. ನನಗೆ ಫೋಟೋಥೆರಪಿಗೆಲ್ಲ ಇಡಲಿಕ್ಕೆ ನನಗೆ ಬಲನೇ ಇರಲಿಲ್ಲ. ನನ್ನೊಟ್ಟಿಗೆ ಒಬ್ಬರು ಆಂಟಿ ಇದ್ದರು, ಸೊ ಅವರೇ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಂಥದ್ದು. ಸೊ ಆ ಒಂದು ಇಂಜೆಕ್ಷನ್ ಕೊಟ್ಟ ನಂತರ ನನಗೆ ಜೀವದಲ್ಲಿ ಜೀವ ಬಂದ ಹಾಗೆ ಆಯಿತು. ಆಮೇಲೆ ನಾನು ನಿಜ ಹೇಳಬೇಕಂದ್ರೆ ಒಂದು ಮನುಷ್ಯನ ರೂಪ ಬಂದ ಹಾಗೆ ಆಯಿತು ನನಗೆ. ಸೊ ತುಂಬ ವರ್ಸ್ಟಾಗಿ ನಾನು ಈ ಸಲದ 3rd ಬೇಬಿ ಟೈಮ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು. ಈ ರೀತಿ ನನ್ನ ಶತ್ರುಗೂ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು, ಈ ರೀತಿ ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಈ ಸಿಸೇರಿಯನಿಗಿಂತ 10 ಪಟ್ಟು ಹೆಚ್ಚು ನೋವಿರ್ತದೆ ಆಯಿತಾ. ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗೋದಿಲ್ಲ, ಅಂಥ ವರ್ಸ್ಟ್ ಪೇಯ್ನ್ ಅದು. ಯಾರಿಗೂ ಕೂಡ ಬರದೇ ಇರಲಿ ದೇವರೇ. ನಾನು ದೇವ್ರ ಹತ್ರ ಬೇಡ್ತಾ ಇದ್ದೆ, ನನಗೊಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಅಷ್ಟು ಕಾಲ ನಂದು ಅಂದರೆ ಈ ಎಂತ ಹೇಳ್ತಾರೆ, ನಂದು ಪ್ರಜ್ಞೆ ತಪ್ಪಿದಾಗೆ ಮಾಡಿಬಿಡಿ, ನನಗೆ ಮಗು ಸಹ ಬೇಡ, ಎಂಥ ಸಹ ಬೇಡ, ನಾನು ಸ್ವಲ್ಪ ಹೊತ್ತು ಉಸಿರಾಡ್ತೇನೆ, ಸ್ವಲ್ಪ ಹೊತ್ತು ಮಲಗ್ತೇನೆ, ನಾನು ಕಾನ್ಷಿಯಸ್ನೆಸ್ಸೇ ಹೋಗಲಿ ದೇವರೇ ಅಂತ ಪ್ರೇಯರ್ ಮಾಡ್ತಾಯಿದ್ದೆ. ಸೊ ಅಷ್ಟು ನನಗೆ ಕಷ್ಟ ಆಗಿದೆ. ಹಾಗೆ ನಾನು ಬೇರೆ ಎಲ್ಲ ಟೈಪ್ ಇದರಲ್ಲಿ ಹೆಲ್ದಿ ಇದ್ದದ್ರಿಂದ ನನಗೆ 4th ಡೇನೇ ಡಿಸ್ಚಾರ್ಜ್ ಕೂಡ ಮಾಡಿದರು. ಸೊ ಇಲ್ಲಿ ನಾವು ರಿಟರ್ನ್ ಮನೆಗೆ ಬರ್ತಾ ಇರುವಂಥ ವಿಡಿಯೋ ಇದು. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ, ನನ್ನೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಿರುವಂಥದ್ದು. ಓವರಾಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ನನಗೆ ಹಾಸ್ಪಿಟಲ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆಯದಾಗೇ ಇತ್ತು. ಈ ಒಂದು ಗ್ಯಾಸ್ಟ್ರಿಕ್ಕಿಂದಾಗಿ ನನಗೆ ಈ ಸಲದ ಆ ಒಂದು ಫಸ್ಟ್ 2 to 3 ಡೇಸ್ ನನಗೆ ಎಂಜಾಯ್ ಮಾಡಲಿಕ್ಕೇ ಆಗಲಿಲ್ಲ. 4th ಡೇ ಆ್ಯಕ್ಚುಲಿ, ಅಂದರೆ 4th ಡೇ ಅಲ್ಲ, 3rd ಡೇ ಈವ್ನಿಂಗ್ ನನಗೆ ಅವರು ಇಂಜೆಕ್ಷನನ್ನು ಕೊಟ್ಟಂಥದ್ದು. ಇಂಜೆಕ್ಷನ್ ಒಂದು 8 ಗಂಟೆ ಆಗುವಾಗ ಕೊಟ್ಟರೆ ಉಂಟಲ್ಲ, ನಾನು ಬೆಳಿಗ್ಗೆದು 3 ಗಂಟೆ ತನಕ ಖುಷಿಯಲ್ಲೇ ಮಲಗಲಿಲ್ಲ. ಅಂದರೆ ನನಗೆ ಮಗುವನ್ನು ಹಿಡಿಲಿಕ್ಕಾಗ್ತಾ ಉಂಟು, ಮಗುವಿಗೆ ಫೀಡ್ ಕೊಡಲಿಕ್ಕಾಗ್ತಾ ಉಂಟು, ಆ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಿದ್ದೆ ನಾನು ಆಗ. ಸೊ ಆ ನರ್ಸನ್ನಂತೂ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಮೊನ್ನೆ ಹೋದಾಗಲೂ ಕೂಡ ಅವ್ರ ಹತ್ರ ಮಾತಾಡಿ ಬಂದೆ. ಸೊ ನಮಗೆ ಹಾಗೇನಲ್ವ, ಏನಾದರೂ ಒಂದು ದೊಡ್ಡ ಕಷ್ಟದಿಂದ ರಿಲೀಫ್ ಕೊಟ್ಟರು ನಮಗೆ ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಸೊ ಹಾಗೇ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ, ಆ ಒಂದು ನರ್ಸಸ್ಸನ್ನು ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನಮಗೋಸ್ಕರ ಪ್ರೇಯರ್ ಮಾಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.